7 ಅಧ್ಯಾಯಗಳನ್ನು ನಾವು ಸಮಾಪ್ತಿ ಮಾಡಿದ್ದೇವೆ. ಇಲ್ಲಿ ಬಂದಂತಹ ಅನೇಕ ಅದ್ಭುತವಾದ ವಿಷಯಗಳನ್ನೆಲ್ಲ ಕೇಳ್ತಾ ಬರ್ತಾ ಇದ್ದೇವೆ. ಅದರಂತೆ ಇವತ್ತು ನಿನ್ನೆ ದಿವಸ ಅವರು ಹೇಳಿದಂತಹ ಭೂಮಿಯ ವಿಸ್ತಾರ, ಸುದರ್ಶನ ಅಂತ ನಮ್ಮ ಜಂಬೂದ್ವೀಪಕ್ಕೆ ಇನ್ನೊಂದು ಹೆಸರು. ಅದು ಭಾರತದಲ್ಲಿ ಮಾತ್ರ ನಮಗೆ ಸಿಗುವಂತಹ ಹೆಸರು. ಅದರ ಬಗ್ಗೆ ಉಲ್ಲೇಖ ಕೊಡ್ತಾ ಅದರ ಸುತ್ತಮುತ್ತ ಇರುವ ಎಲ್ಲ ವರ್ಷದ್ವೀಪಗಳನ್ನು ಕೂಡ ತುಂಬಾ ಚೆನ್ನಾಗಿ ನಿರೂಪಣೆ ಮಾಡ್ತಾ ಇದ್ದಾರೆ. ಈಗ ಧೃತರಾಷ್ಟ್ರ ಕೇಳಿದ್ನಲ್ಲ, ಚಂದ್ರನಲ್ಲಿ ಶಶಾಕಾರ, ಆ ಮೊಲದ ಆ ರ್ಯಾಬಿಟ್, ಆ ಪ್ರತಿಬಿಂಬ ಏನ್ ಚಂದ್ರನಲ್ಲಿ ಬೀಳುತ್ತೆ ಅದರ ಬಿಂಬಭೂತವಾದಂತಹ ಶಶಾಕೃತಿಯ ಬಗ್ಗೆ ನನಗೆ ನೀನು ನಿರೂಪಣೆಯನ್ನ ಮಾಡಬೇಕು ಅಂತ ಕೇಳಿದ್ದ. ಅದನ್ನು ಹೇಳ್ತಾರೆ ಇಲ್ಲಿ. ತೇಷಾಂ ವೃದ್ಧಿರ್ಬಹುವಿಧಾ ದೃಶ್ಯತೆ ದೈವಮಾನುಷೀ ಅಶಕ್ಯ ಪರಿಸಂಖ್ಯಾತುಂ ಶ್ರದ್ಧೇಯಾತು ಬುಭೂಷತ ಯಾಂತು ಪೃಚ್ಛಸಿ ರಾಮಾಂ ರಾಜನ್ ದಿವ್ಯಾಮೇತಾಂ ಶಶಾಕೃತಿಂ ಪಾರ್ಶ್ವೇ ಶಶಸ್ಯ ದ್ವೇ ವರ್ಷೇ ಉಭಯೇ ದಕ್ಷಿಣೋತ್ತರೆ ಕರುಣೌ ತು ನಾಗದ್ವೀಪಂ ಚ ಕಶ್ಯಪದ್ವೀಪಮೇವ ಚ ಜಂಬೂದ್ವೀಪಸ್ಯ ಸರ್ವಸ್ಯ ಆಕೃತಿಂ ಚಂದ್ರಮಂಡಲೆ ಸವೈ ಸುದರ್ಶನದ್ವೀಪೋ ದೃಶ್ಯತೆ ಶಶವದ್ವಿಧೌ ತಿಸ್ರವರ್ಣ ಶಿರೋರಾಜನ್ ಶ್ರೀಮಾನ್ ಮಲಯ ಪರ್ವತಃ ಏತದ್ವಿತೀಯಂ ದ್ವೀಪಸ್ಯ ದೃಶ್ಯತೆ ಶಶ ಸಂಸ್ಥಿತಂ ಮೇರೋರಥೋತ್ತರಂ ಪಾರ್ಶ್ವಂ ಪೂರ್ವಂ ಚ ಚಕ್ಷ್ವ ಸಂಜಯ ನಿಖಿಲೇನ ಮಹಾಬುದ್ಧೇ ಮಾಲ್ಯವಂತಂ ಚ ಪರ್ವತಂ ದಕ್ಷಿಣೇನ ತು ನೀಲಸ್ಯ ಮೇರೋಃ ಪಾರ್ಶ್ವೇ ತಥೋತ್ತರೆ ಉತ್ತರಾಃ ಕುರವೋ ರಾಜನ್ ಪುಣ್ಯಾಃ ಸಿದ್ಧನಿಷೇವಿತಾಃ ತತ್ರ ವೃಕ್ಷಾ ಮಧುಫಲಾ ನಿತ್ಯಪುಷ್ಪಫಲೋಪಗಾಃ ಪುಷ್ಪಾಣಿ ಚ ಸುಗಂಧೀನಿ ರಸವಂತಿ ಫಲಾನಿ ಚ ಸರ್ವಕಾಮಫಲಾಸ್ತತ್ರ ಕೇಚಿದ್ ವೃಕ್ಷಾ ಜನಾಧಿಪ ಅಪರೇ ಕ್ಷೀರಿಣೋ ನಾಮ ವೃಕ್ಷಾಸ್ತತ್ರ ನರಾಧಿಪ ಏಕ್ಷರಂತಿ ಸದಾ ಕ್ಷೀರಂ ಷಡ್ರಸಂ ಹ್ಯಮೃತೋಪಮಂ ವಸ್ತ್ರಾಣಿ ಚ ಪ್ರಸೂಯಂತೆ ಫಲೇಷ್ವಾಭರಣಾನಿ ಚ ಸರ್ವಾ ಮಣಿಮಯೀ ಭೂಮಿಃ ಸೂಕ್ಷ್ಮಕಾಂಚನವಾಲುಕ ಸರ್ವತ್ರ ಸುಖ ಸಂಸ್ಪರ್ಶಾ ನಿಷ್ಪಂಕಾ ಚ ಜನಾಧಿಪ ಮಣಿರತ್ನ ನಿಭಂ ರಮ್ಯಂ ವಜ್ರವೈಡೂರ್ಯ ಸನ್ನಿಭಂ ಭೂಭಾಗೋ ದೃಶ್ಯತೆ ತತ್ರ ಪದ್ಮರಾಗ ಸಮಪ್ರಭಂ ದೇವಲೋಕಚ್ಯುತಾಃ ಸರ್ವೇ ಜಾಯಂತೆ ತತ್ರ ಮಾನವಾಃ ತುಲ್ಯರೂಪಗುಣೋಪೇತಾಃ ಸಮೇಷು ವಿಷಮೇಷು ಚ ಮಿಥುನಾನಿ ಚ ಜಾಯಂತೆ ಸ್ತ್ರಿಯಶ್ಚಾಪ್ಸರಸೋಪಮಾಃ ತೇಷಾಂತೆ ಕ್ಷೀರಿಣಾಂ ಕ್ಷೀರಂ ಪಿಬಂತ್ಯಮೃತಸನ್ನಿಭಂ ಮಿಥುನಂ ಜಾಯಮಾನಂ ವೈ ಸಮಂತಚ್ಚ ಪ್ರವರ್ಧತೆ ತುಲ್ಯರೂಪಗುಣೋಪೇತಂ ಸಮವೇತಂ ತಥೈವ ಚ ಏಕೈಕಮನುರಕ್ತಂ ಚ ಚಕ್ರವಾಕ ಸಮಂ ವಿಭೋ ನಿರಾಮಯಾವೀತಶೋಕಾ ನಿತ್ಯಂ ಮುದಿತಮಾನಸಾಃ ದಶವರ್ಷಸಹಸ್ರಾಣಿ ದಶವರ್ಷಶತಾನಿ ಚ ಜೀವಂತಿ ತೇ ಮಹಾರಾಜ ನ ಚಾನ್ಯೋನ್ಯಂ ಜಹತ್ಯುತ ಭಾರುಂಡಾ ನಾಮ ಶಕುನಾಃ ತೀಕ್ಷ್ಣತುಂಡಾ ಮಹಾಬಲಾಃ ತೇ ನಿರ್ಹರಂತಿ ಹಿ ಮೃತಾಂದರೀಷು ಪ್ರಕ್ಷಿಪಂತಿ ಚ ಉತ್ತರಾಃ ಕುರವೋ ರಾಜನ್ ವ್ಯಾಖ್ಯಾತಾಸ್ತೆ ಸಮಾಸತಃ ಮೇರೋಃ ಪಾರ್ಶ್ವಮಹಂ ಪೂರ್ವಂ ವಕ್ಷಾಂ ಯಥಾ ತಥಂ. ಶಶಾಕೃತಿ ಅಂತಂದ್ರೆ ಮೊಲದ ಆಕಾರದಲ್ಲಿ ಚಂದ್ರಮಂಡಲದಲ್ಲಿ ಏನು ಪ್ರತಿಬಿಂಬ ಅನ್ನೋದು ಬೀಳುತ್ತೆ, ಆ ಪ್ರತಿಬಿಂಬಕ್ಕೊಂದು ಬಿಂಬ ಬೇಕಲ್ಲ, ಅದ ನಿರೂಪಣೆ ಮಾಡ್ತಾರೆ ಇಲ್ಲಿ ತನಕ ಹೇಳಿದ ಅನೇಕ ವರ್ಷಗಳು ಅಲ್ಲಿ ವಾಸ ಮಾಡತಕ್ಕಂತಹ ಜನಗಳಿಗೆ ದೇವತೆಗಳ ಲೋಕದ, ಮನುಷ್ಯರ ಲೋಕದ ಬೇಕಾದಷ್ಟು ಸಂಪತ್ತುಗಳು ಸಿಗುತ್ತೆ. ಎಷ್ಟು ಸಂಪತ್ತಿದೆ, ಅವ್ರು ಹೇಗೆ ಬದುಕ್ತಾರೆ ಕಲ್ಪನೆಗೂ ಬರೋದಿಲ್ಲ. ಆದರೆ ಶ್ರದ್ಧೇಯಾತು ಬುಭೂಷ ಉದ್ಧಾರ ಆಗಬೇಕು, ನಾವು ಹರಿವಾಯು ಗುರುಗಳ ಪರಮಾನುಗ್ರಹ ನಮ್ಮ ಮೇಲೆ ಆಗಬೇಕು ಅಂತಂದ್ರೆ ಇದೆಲ್ಲ ಕಲ್ಪನೆ ರೀ, ಈ ತರ ಎಲ್ಲ ಇರ್ಲಿಕ್ಕೆ ಸಾಧ್ಯನೇನ್ರಿ, ಚಾನ್ಸೇ ಇಲ್ಲ ಅಂದುಕೊಂಡು ಒಂದೇ ಮಾತಿಗೆ ನಿರಾಕರಣೆ ಮಾಡಿ ಓಡಿ ಹೋಗೋದಲ್ಲ. ಭಗವಂತನ ಸೃಷ್ಟಿ
ವಿಚಿತ್ರವಾದದ್ದು. ಎಲ್ಲೋ ಒಂದು ಸ್ವಲ್ಪ ಮಾತ್ರ ನಮಗ್ ಗೊತ್ತು. ಆದ್ದರಿಂದ ಭಗವಂತನ ಸೃಷ್ಟಿಯಲ್ಲಿ ವಿಚಿತ್ರವಾದಂತಹ ಒಂದು ಕ್ರಮದಲ್ಲಿ ಎಲ್ಲ ವರ್ಷದ್ವೀಪಗಳಿದೆ ಅನ್ನೋದನ್ನ ಅವಶ್ಯವಾಗಿ ಶ್ರದ್ಧೇಯ ನಂಬಲೇಬೇಕು. ಸಾತ್ವಿಕರು, ಆಸ್ತಿಕರು, ಸಾಧನೆ ಮಾಡ್ಕೊಳ್ಬೇಕು ಅಂತ ಆಸೆ ಇರತಕ್ಕಂಥ ವ್ಯಕ್ತಿಗಳು ಅವಶ್ಯವಾಗಿ ಇದನ್ನು ನಂಬಲೇಬೇಕು. ನೋಡಿ, ಇದನ್ನು ನಂಬಲಿಕ್ಕೆ ಆಗೋದಿಲ್ಲ, ಅನೇಕರು ಇದನ್ನು ನಂಬೋದಿಲ್ಲ, ವಿಶ್ವಾಸ ಮಾಡೋದಿಲ್ಲ ಅಂತಲೇ ವ್ಯಾಸರು ಹಾಕಿದ್ದಾರೆ ಶ್ರದ್ಧೇಯಾತು. ಅವಶ್ಯವಾಗಿ ಇದನ್ನು ನಂಬಲೇಬೇಕು. ವೈಶಂಪಾಯನ ಹೇಳ್ತಾರೆ, ರಾಜ ಜನಮೇಜಯ, ನೀನ್ ಕೇಳಿದ್ಯಲ್ಲಪ್ಪ, ದಿವ್ಯಾಮೇತಾಂ ಶಶಾಕೃತಿಂ, ಸಾಮಾನ್ಯವಾದ ಮೊಲ ಅಲ್ಲಪ್ಪ, ಅದು ದಿವ್ಯವಾದ. ಅಂದ್ರೆ ಆ ದ್ವೀಪಗಳು, ವರ್ಷಗಳು, ಪರ್ವತಗಳು ಎಲ್ಲವೂ ಸೇರಿ ಒಂದು ಮೊಲದ ಆಕಾರದಲ್ಲಿದೆ. ಅದು ದೈವ ಸಂಕಲ್ಪಿತವಾದ, ದೇವತೆಗಳು ಭಗವಂತ ಸೃಷ್ಟಿ ಮಾಡಿದ ಒಂದು ಆಕಾರ. ಅದನ್ನ ಹೇಳ್ತೀನಿ ಕೇಳು. ಮೇರು ಪರ್ವತ ಇದೆ ಅಲ್ಲ, ಪಾರ್ಶ್ವೇ ಶಶಸ್ಯ ದ್ವೇ ವರ್ಷೆ ಉಭಯೇ ದಕ್ಷಿಣೋತ್ತರೆ. ಮೇರು ಪರ್ವತದಲ್ಲಿ ದಕ್ಷಿಣ ಭಾಗ ಮತ್ತು ಉತ್ತರ ಭಾಗ ಅಂತ ಎರಡಿದೆಯಲ್ಲ, ಆ ಮೇರು ಪರ್ವತದ ದಕ್ಷಿಣೋತ್ತರ ಭಾಗಗಳು ಮೊಲದ ಎರಡು ಭಾಗಗಳಂತೆ. ಅದಾದ ಮೇಲೆ ಅಲ್ಲೇ ಮೇರು ಪರ್ವತದ ಹತ್ತಿರದಲ್ಲೇ ನಾಗದ್ವೀಪ ಮತ್ತು ಕಾಶ್ಯಪ ದ್ವೀಪ ಅಂತ ಎರಡು ದ್ವೀಪಗಳಿದೆ. ಆ ಎರಡೂ ದ್ವೀಪಗಳು ಮೊಲದ ಎರಡು ಕಿವಿಗಳು. ಮೊಲಕ್ಕೆರಡು ಭಾಗ ಇರುತ್ತೆ, ಎರಡು ಕಿವಿ ಇರುತ್ತೆ ಪ್ರಧಾನವಾಗಿ. ಆ ಎರಡು ಭಾಗ ಯಾವುದು ಅಂದ್ರೆ, ಮೇರು ಮಹಾಗಿರಿ, ಮೇರು ಪರ್ವತ ಏನಿದೆ ಅದರ ದಕ್ಷಿಣ ಭಾಗ ಮತ್ತು ಉತ್ತರ ಭಾಗ, ಮೊಲದ ಆಕಾರದ, ಮೊಲದ ಶರೀರದ ಎರಡು ಭಾಗಗಳು. ನಾಗದ್ವೀಪ ಮತ್ತು ಕಶ್ಯಪ ದ್ವೀಪ ಎರಡೂ ಅದರ ಎರಡು ಕಿವಿಗಳು. ಸುದರ್ಶನ ದ್ವೀಪ ಅಂತ ಏನು ಪ್ರಸಿದ್ಧವಾಗಿದೆ, ನೋಡ್ಲಿಕ್ಕೆ ತುಂಬಾ ಚೆನ್ನಾಗಿರುವಂತಹ ದ್ವೀಪ ಅಂತ ಜಂಬೂದ್ವೀಪ. ಆ ಇಡೀ ಜಂಬೂದ್ವೀಪ, ಆ ಜಂಬೂದ್ವೀಪದ ಆಕಾರ ಚಂದ್ರನಂತೆ ಕಾಣ್ತಾ ಇದೆ. ಆದ್ದರಿಂದ ಅದನ್ನ ಸುದರ್ಶನ ಅಂತ, ಮೊಲದಂತೆ ಕಾಣ್ತಾ ಇದೆ ಚಂದ್ರನಲ್ಲಿ ಪ್ರತಿಬಿಂಬಿತವಾಗಿ. ಆದ್ದರಿಂದ ಅದನ್ನ ಸುದರ್ಶನ, ಮೊಲದಂತೆ ನೋಡ್ಲಿಕ್ಕೆ ತುಂಬಾ ಸುಂದರವಾದ ಆಕಾರದಲ್ಲಿ ಕೂಡಿರುವಂತಹ ದ್ವೀಪ ಇದಾದ್ದರಿಂದ ಜಂಬೂದ್ವೀಪ, ಸುದರ್ಶನ ದ್ವೀಪ ಅಂತ ಕರೀತಾರೆ. ಇದರ ರಿಫ್ಲೆಕ್ಷನ್, ಮೊಲದಂತೆ ಕಾಣುವ ಈ ಜಂಬೂದ್ವೀಪದ ರಿಫ್ಲೆಕ್ಷನ್ ಚಂದ್ರನಲ್ಲಿದೆ. ಆದ್ದರಿಂದ ಚಂದ್ರನಿಗೆ ಶಶಿ. ಇನ್ನೊಂದಿದೆಯಂತೆ, ಬರೀ ಒಂದಲ್ಲ, ಎರಡನೇ ರೀತಿಯಲ್ಲಿ ಹೇಳ್ತಾರೆ. ಒಟ್ಟು ಮಲಯ ಪರ್ವತ ಇದೆಯಲ್ಲ, ಅದು ಜಂಬೂದ್ವೀಪದಲ್ಲೇ ಸೇರುವಂತಹದ್ದು. ಆ ಮಲಯ ಪರ್ವತಕ್ಕೆ 3 ಶಿಖರಗಳಿದೆ. ಸಾಮಾನ್ಯವಾಗಿ ಇವತ್ತು ನಾವು ಯಾವ್ದಾದ್ರು ಬೆಟ್ಟಗಳನ್ನು ನೋಡಿದಾಗ ಆನೆ ತರ ಕಾಣುತ್ತೆ ಅಲ್ವಾ, ನಂದಿ ತರ ಕಾಣುತ್ತೆ ಅಂತೆಲ್ಲ ಮಾತಾಡ್ತೀವಲ್ಲ, ಯಾವ ಶೇಪ್ ಅಲ್ಲಿದೆ ಅದು ಅಂತ. ಅದರ ಶಿಖರ, ಮಲಯ ಪರ್ವತದ 3 ಶಿಖರಗಳು 3 ಬಣ್ಣದಿಂದ ಇದೆಯಂತೆ. ಅದು ನೋಡ್ಲಿಕ್ಕೆ ಆಗಿದೆ ಮೊಲದಂತೆ ಇದೆ. ಅದರ ರಿಫ್ಲೆಕ್ಷನ್ನು ಚಂದ್ರನಲ್ಲಿ ಬರುತ್ತಂತೆ. ಆದ್ದರಿಂದ ಒಟ್ಟು 2 ರಿಫ್ಲೆಕ್ಷನ್ ಚಂದ್ರನಲ್ಲಿ ಬರೋದು ಅಂತ. ಒಂದು ಮೇರು ಪರ್ವತದ ದಕ್ಷಿಣೋತ್ತರ ಭಾಗದಲ್ಲಿ, ಅದಾದ್ಮೇಲೆ ಕಶ್ಯಪ ದ್ವೀಪ, ನಾಗದ್ವೀಪ ಇದೆಲ್ಲ ಸೇರಿ ಜಂಬೂದ್ವೀಪವಾಗಿ ಅದರ ಪ್ರತಿಫಲನ, ರಿಫ್ಲೆಕ್ಷನ್ ಚಂದ್ರನಲ್ಲಿ ಆಗ್ತಾ ಇದೆ. ಅದು ಒಂದು ರೀತಿ. ಇನ್ನೊಂದು ರೀತಿಯಲ್ಲಿ ಮಲಯ ಪರ್ವತದ 3 ಬಣ್ಣದ ಉತ್ತಮವಾದ, ಉನ್ನತವಾದ 3 ಶಿಖರಗಳು, ಮಹಾ ಸಂಪತ್ತಿನಿಂದ ಕೂಡಿದಂತಹ ಶಿಖರಗಳು ಮೊಲದಂತೆ ಕಾಣ್ತಾ ಇದೆ. ಅದು ಜಂಬೂದ್ವೀಪದ ಜೊತೆಯಲ್ಲಿ ಸೇರಿ ಚಂದ್ರನಲ್ಲಿ ಶಶಿಯಾಗಿ ರಿಫ್ಲೆಕ್ಷನ್ ಬರ್ತಾ ಇದೆ. ಅದರಿಂದ ಹೇಗೆ ಶಶಾಕಾರ ಅಂತ ಕೇಳಿದ್ದಕ್ಕೆ ಉತ್ತರ ಕೊಟ್ಟಿದ್ದಾಯ್ತು. ಇದು ಹ್ಯಾಕ್ ಸಾಧ್ಯ ಅಂದ್ರೆ ವ್ಯಾಸರು ಹಾಕಿದ್ರು, ನಂಬೋದು ಬಿಡೋದು ನಿಮ್ಮಿಷ್ಟ. ಸಾಧನೆ ಆಗಬೇಕು ಅಂತಂದ್ರೆ, ಜ್ಞಾನ ಬರಬೇಕು ಅಂದ್ರೆ ಶ್ರದ್ಧೇಯ ನಂಬಲೇಬೇಕು. ಧೃತರಾಷ್ಟ್ರ ಕೇಳ್ತಾನೆ, ಸರಿಯಪ್ಪ, ಮೇರು ಪರ್ವತದ ಉತ್ತರ ಭಾಗದಲ್ಲಿ ಮತ್ತು ಪೂರ್ವ ಭಾಗದಲ್ಲಿ ಇರುವಂತಹ ದ್ವೀಪ
ವರ್ಷಗಳಿಗೆ ದ್ವೀಪ ಅಂತ ಹೆಸರು, ದ್ವೀಪಗಳನ್ನ ವರ್ಷ ಅಂತ ಕರೀತಾರೆ. ಅದನ್ನ ಹೇಳಬೇಕು ನೀನು. ಅದರ ಜೊತೆಯಲ್ಲೇ ಮಾಲ್ಯವಂತ ಆ ಪರ್ವತದ ಬಗ್ಗೆನು ಹೇಳಬೇಕು ಅಂತ ಕೇಳಿದಾಗ ಸಂಜಯ ಅಂತಾನೆ, ಸ್ವಾಮಿ ನೀಲ ಪರ್ವತ ಅಂತ ನೆನ್ನೆ ಹೇಳಿದನಲ್ಲ, ಆ ನೀಲ ಪರ್ವತದ ಸೌತ್ ಸೈಡ್ ನಲ್ಲಿ, ಮೇರು ಪರ್ವತದ ನಾರ್ತ್ ಅಲ್ಲಿ, ಅದೆರಡರ ಮಧ್ಯದಲ್ಲಿ ಯಾವ ಭಾಗ ಇದೆ? ಉತ್ತರ ಕುರುಖಂಡ. ಅದನ್ನೇ ಉತ್ತರ ಕುರು ವರ್ಷ ಅಂತ ಕರೀತಾರೆ. ಸಾಮಾನ್ಯ ಅಲ್ಲ, ಅತ್ಯಂತ ಪುಣ್ಯಪ್ರದವಾದ ವರ್ಷ. ಸಾಮಾನ್ಯರಿಗೆ ಪ್ರವೇಶನೇ ಇಲ್ಲ. ಯಾರು ಸಿದ್ಧರಿದ್ದಾರೆ, ಸಿದ್ಧರು ಅಂದ್ರೆ ಆಲ್ರೆಡಿ ಸಾಧನೆ ಆಗಿ ಹೋಗಿದೆ, ಅವರು ಮಾತ್ರ ವಾಸ ಮಾಡುವಂತಹ ವರ್ಷ ಉತ್ತರ ಕುರು. ಅಲ್ಲಿ ಎಷ್ಟು ಸ್ವೀಟ್ ಆದ ಹಣ್ಣುಗಳು ಕೊಡುತ್ತೆ ಮರಗಳು. ಯಾವಾಗಲೂ ಅಯ್ಯೋ ಹಣ್ಣೇ ಇಲ್ಲ, ಹೂವೇ ಇಲ್ಲ ಅನ್ನೋ ಹಾಗೆ ಇಲ್ಲ. ಹೂವುಗಳಿದ್ರೂ ಕೂಡ ವಾಸನೆನೇ ಬರ್ತಾ ಇಲ್ಲ, ಪರಿಮಳ ಅನ್ನೋ ಹಾಗಿಲ್ಲ. ಹಣ್ಣುಗಳಿದ್ರೂ ಜ್ಯೂಸೇ ಇಲ್ಲ ಅನ್ನೋ ಹಾಗಿಲ್ಲ. ನಿತ್ಯ ತುಂಬಿದ ಹೂವು ಹಣ್ಣುಗಳು, ಸುಗಂಧ ಭರಿತವಾಗಿರತಕ್ಕಂತಹ ಹೂವುಗಳು, ರಸಭರಿತವಾದ ಹಣ್ಣುಗಳು. ನೀವು ಏನೇ ಕೇಳಲಿ ಆ ಎಲ್ಲವನ್ನ ಕೊಡುವಂತಹ ಮರಗಳು. ಅದರ ಜೊತೆಯಲ್ಲೇ ಕ್ಷೀರಿ ಕ್ಷೀರಿ ಅನ್ನುವಂತಹ ಜಾತಿಯ ಬೇಕಾದಷ್ಟು ಮರಗಳಿವೆ. ಆ ಮರಗಳ ವೈಭವ ಏನು ಅಂದ್ರೆ, ಷಡ್ರಸೋಪೇತವಾದ ಭೋಜನ ಅಂತೀವಲ್ಲ, 6 ರೀತಿಯಾದ ರಸಗಳನ್ನ ಕೊಡುತ್ತೆ. ಆ ಹಾಲು, ಆ ಕ್ಷೀರಿ ಎನ್ನುವ ಮರದಿಂದ ಹೊರಗೆ ಬರುವಂತಹ ಹಾಲು ಹೇಗಿರುತ್ತೆ ಅಂದ್ರೆ ಅಮೃತ ಇದ್ದಾಗಿರುತ್ತೆ. ಷಡ್ರಸೋಪೇತವಾದ ರಸ, ಅದರ ಹಾಲು ಅದರಿಂದ ಬರ್ತಾ ಇದೆ. ವಸ್ತ್ರ ಬೇಕು ಅಂತ ಕೇಳಿದ್ರೆ ಆ ಮರಗಳು ವಸ್ತ್ರವನ್ನ ಕೊಡುತ್ತೆ. ಆ ಮರದ ಹಣ್ಣುಗಳಲ್ಲಿ ನನಗೆ ಆಭರಣ ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡಿದ್ರೆ ಆಭರಣಗಳನ್ನ ಕೊಡ್ತಾ ಇದೆ. ನಾನಾ ಪ್ರಕಾರವಾದ ಆಹಾರಗಳನ್ನ ಕೊಡ್ತಾ ಇದೆ. ವಜ್ರ ವೈಡೂರ್ಯಗಳನ್ನ, ವಸ್ತ್ರಗಳ, ನೀವೇನೇ ಕೇಳಲಿ ಅದೆಲ್ಲವನ್ನ ಕೊಡುತ್ತೆ ಆ ಉತ್ತರ ಕುರು ವರ್ಷದಲ್ಲಿ. ಸಾಮಾನ್ಯ ಅಲ್ಲ. ಆ ಭೂಮಿಯಲ್ಲಿ ಮಣ್ಣೇ ಇಲ್ಲ, ಮಣ್ಣಿದ್ರೂ ಬಂಗಾರವೇ. ಚಿನ್ನದ ಮಣ್ಣು, ಮಣಿಯ ನೆಲ, ನೋಡಿದ ಕಡೆಯಲ್ಲೆಲ್ಲ ನೋಡಬೇಕು ಅಂತ ಕಸ ಗುಡಿಸೋದೇ ಇಲ್ಲ, ಅಲ್ಲಿ ಪೊರಕೆನೇ ಇಲ್ಲ. ಅಷ್ಟು ಶುಭ್ರವಾದ, ದೋಷವೇ ಇಲ್ಲದ, ಕಸವೇ ಇಲ್ಲದ, ಕೊಳಕೆ ಇಲ್ಲದ, ತುಂಬಾ ಸುಂದರವಾಗಿರತಕ್ಕ, ಮುಟ್ಟಬೇಕು ಅಂತ ಆಸೆ ಪಡುವಂತಹ ಒಂದ್ ಜಾಗ ಅಲ್ಲಿ. ಮಣಿಗಳಿಂದ ಮಾಡಿದ ನೆಲ ಉತ್ತರ ಕುರು ವರ್ಷದ್ದು ಅಂತಂದ್ರಲ್ಲ, ಎಂಥ ಮಣಿಗಳು! ಕೆಲವು ಕಡೆ ರತ್ನಮಣಿ, ಕೆಲವು ಕಡೆಯಲ್ಲಿ ವಜ್ರದಿಂದ ಮಾಡಿದ, ವೈಡೂರ್ಯದಿಂದ ಮಾಡಿದ್ದು, ಮತ್ತೆ ಕೆಲವು ಕಡೆ ಪದ್ಮರಾಗ, ಕೆಂಪುಗೆ ಪದ್ಮರಾಗ ಮಣಿಗಳಿಂದ ಮಾಡಿದಂತಹ ಭೂಮಿಗಳು. ಅಲ್ಲೆಲ್ಲ ವಾಸ ಮಾಡೋರು ಯಾರು? ನಾವು ಹೋಗಿ ಬರ್ಬೋದಾ ಅಲ್ಲಿ ಅಂದ್ರೆ, ದೇವಲೋಕದಿಂದ ಕೆಳಗೆ ಬಿದ್ದಿರ್ತಾರಲ್ಲ, ದೇವಲೋಕಚ್ಯುತಾಹ, ಏನೋ ಒಂದು ಮಾಡಿ ಸಾಧನೆ ಮಾಡಿ ಸ್ವರ್ಗಕ್ಕೆ ಹೋಗಿರ್ತಾರೆ ಮನುಷ್ಯರು. ಅಲ್ಲಿ ಏನೋ ಸಮಸ್ಯೆ ಆಗಿ ದೇವಲೋಕದಿಂದ ಕೆಳಗೆ ಬಿದ್ದಿರ್ತಾರೆ. ಆ ದೇವಲೋಕದಿಂದ ಕೆಳಗೆ ಬಿದ್ದ ಸಾಧಕರಾದ, ಪುಣ್ಯವಂತರಾದ, ಸಿದ್ಧ ಪುರುಷರಾದ ಮನುಷ್ಯರು ವಾಸ ಮಾಡತಕ್ಕಂತಹ ಜಾಗ ಅದು. ಹೇಗಿರ್ತಾರೆ ಅವರೆಲ್ಲ ಅಂದ್ರೆ, ಚೆನ್ನಾಗಿರ್ಲಿ ಚೆನ್ನಾಗಿಲ್ದೇ ಇರ್ಲಿ ಒಂದೇ ತರ ಇರ್ತಾರಂತೆ. ಮಾನಸಿಕವಾದ ವ್ಯತ್ಯಾಸವೇ ಅವರಲ್ಲಿಲ್ಲ. ನಮ್ಮ ಶರೀರದಲ್ಲಿ ರೂಪ ವ್ಯತ್ಯಾಸ ಆಗೋದು ಯಾವಾಗ ಗೊತ್ತಾ? ಮನಸ್ಥಿತಿ ವ್ಯತ್ಯಾಸ ಆದಾಗ. ಮನಸ್ಥಿತಿ ವ್ಯತ್ಯಾಸ ಆಯ್ತು ಅಂದ್ರೆ ರೂಪ ಚೇಂಜ್ ಆಗ್ಬಿಡತ್ತೆ. ಆದ್ದರಿಂದ ಚೆನ್ನಾಗಿರ್ಲಿ ಸಮೇಶು ವಿಷಮೇಶು, ಚೆನ್ನಾಗಿರ್ಲಿ ಚೆನ್ನಾಗಿಲ್ದೇ ಇರ್ಲಿ ಒಂದೇ ರೀತಿ ಇರ್ತಾರಂತೆ. ದೇವಲೋಕದಿಂದ ಕೆಳಗೆ ಬಿದ್ದ ಸಾಧಕೋತ್ತಮರಾದ ಮನುಷ್ಯರು ವಾಸ ಮಾಡುವ ಜಾಗ. ಅಲ್ಲವರಿಗೆ ಗಂಡು ಹೆಣ್ಣು ಮಕ್ಕಳು ಒಟ್ಟಿಗೆ ಹುಟ್ಟುತ್ತಾರೆ. ಅಪ್ಸರೆಯರಂತೆ ಇರ್ತಾರೆ ಅವರೆಲ್ಲ ಅಲ್ಲಿ. ಆ ಕ್ಷೀರಿ ಅನ್ನುವಂತಹ ಮರ ಇದೆ ಅಲ್ಲ, ಆ ಮರದಿಂದ ಬರುವ ಅಮೃತದಂತೆ ಇರುವ ಹಾಲನ್ನ ಕುಡಿತಾ ಇರ್ತಾರೆ. ಆ ಗಂಡು ಹೆಣ್ಣು ಮಕ್ಕಳು ಒಟ್ಟಿಗೆ ಬೆಳೀತಾರೆ. ಅವ್ರು ನೋಡ್ಲಿಕ್ಕೂ ಒಂದೇ ತರ, ಗುಣವೂ ಒಂದೇ ತರ, ಅವ್ರು ಹಾಕೊಳ್ಳೋ ವೇಷವೂ ಒಂದೇ ತರ. ಒಬ್ಬರೊಬ್ಬರಲ್ಲಿ ವಿಶೇಷವಾದ ಪ್ರೀತಿ ವಾತ್ಸಲ್ಯಗಳು. ಚಕ್ರವಾಕ ಪಕ್ಷಿಗಳು ಹೇಗಿರುತ್ತೋ, ಚಕ್ರವಾಕ ಪಕ್ಷಿ ಹೇಗಿರುತ್ತೆ ಅಂತಂದ್ರೆ, ಮಹಾಭಾರತ ಹೇಳಿದೆ, ಹೇಳ್ತೀನಿ ಅಷ್ಟೇ ಅಂತ ಅನ್ಬೇಕಷ್ಟೇ. ನನಗೂ ಅದ್ರ ಬಗ್ಗೆ ಗೊತ್ತಿಲ್ಲ. ಚಕ್ರವಾಕ ಪಕ್ಷಿಗಳು, ಚಕ್ರವಾಕ ಸಮಂ ರಾಜ,
ಚಕ್ರವಾಕ ಪಕ್ಷಿಗಳು ಪರಸ್ಪರವಾಗಿ ಪ್ರೀತಿ ವಾತ್ಸಲ್ಯ ವಿಶ್ವಾಸವನ್ನು ಹೇಗೆ ಮಾಡುತ್ತೋ ಹಾಗಿರ್ತಾರೆ. ಅವರಿಗೆ ರೋಗ ಇಲ್ಲ, ಮನಸ್ಸಲ್ಲಿ ಶೋಕ ಇಲ್ಲ, ಯಾವಾಗಲೂ ಸಂತೋಷ. 11 ಸಾವಿರ ವರ್ಷಗಳ ಕಾಲ ಬದುಕ್ತಾರೆ. ನಜಹಾತಿ, ಒಬ್ಬರನ್ನೊಬ್ರು ಬಿಡಲ್ವಂತೆ, ಒಟ್ಟಿಗೆ ಇರ್ತಾರೆ. ಅಲ್ಲಿ 11 ಸಾವಿರ ವರ್ಷ ಬದುಕ್ತಾರಲ್ಲ, 11 ಸಾವಿರ ವರ್ಷ ಆದ್ಮೇಲೆ ಮರಣ ಅನ್ನೋದು ಬರುತ್ತಲ್ಲ, ಸತ್ತು ಹೋಗ್ತಾರಲ್ಲ, ಅವ್ರು ಏನಾಗ್ತಾರೆ ಅಂದ್ರೆ, ಅಲ್ಲಿ ಭಾರುಂಡ ಅಂತ ಒಂದು ಪಕ್ಷಿ ಇದೆ. ಅದರ ಕೊಕ್ಕು ತುಂಬಾ ಶಾರ್ಪ್ ಆಗಿರತಕ್ಕಂತಹ ಕೊಕ್ಕು, ಆ ಭಾರುಂಡ ಅನ್ನುವಂತಹ ಪಕ್ಷಿಗೆ. ಆ ಪಕ್ಷಿ ಏನ್ ಮಾಡ್ಬಿಡುತ್ತೆ, ಭಾರುಂಡ ಪಕ್ಷಿ ಸತ್ತು ಹೋದವರ ಶರೀರವನ್ನ ಎತ್ಕೊಂಡು ಅಲ್ಲಿರ್ತಕ್ಕಂತ ಗುಹೆಗಳಲ್ಲಿ ಬಿಸಾಕಿ ಬಂದ್ಬಿಡುತ್ತೆ ಆ ಭಾರುಂಡ ಪಕ್ಷಿಗಳು. ಆದ್ದರಿಂದ ಈ ಉತ್ತರ ಕುರುಖಂಡ ಇದೆ ಅಲ್ಲ, ಅದು ಪರಮಾದ್ಭುತವಾಗಿರತಕ್ಕಂತಹ ಒಂದು ವರ್ಷಾಪ. ಆದ್ದರಿಂದ ಈ ಉತ್ತರ ಕುರು ವರ್ಷ, ಅದರ ವೈಭವ, ಜನಗಳು ಹೇಗೆ ಬದುಕ್ತಾರೆ, ಸತ್ತವ್ರು ಏನಾಗ್ತಾರೆ, ಎಲ್ಲಿಂದ ಬಂದ್ರು ಅವರೆಲ್ಲ, ಯಾರು ಬರ್ತಾರೆ ಅಲ್ಲಿಗೆ ಅನ್ನೋದೆಲ್ಲವನ್ನ ಅತ್ಯಂತ ಸಮಾಸತಃ ಸಂಕ್ಷಿಪ್ತವಾಗಿ ನಿನಗೆ ಹೇಳಿದ್ದೇನೆ. ಇನ್ನು ಮೇರು ಪರ್ವತದ ಈಸ್ಟ್ ಫೇಸ್, ಪೂರ್ವ ದಿಕ್ಕಿನಲ್ಲಿ ಇರುವಂತಹ ಜಾಗಗಳ ಬಗ್ಗೆ ನಿನಗೆ ಹೇಳ್ತೇನೆ, ಕೇಳು. ತಸ್ಯ ಮೂರ್ಧಾಭಿಷೇಕಸ್ತು ಭದ್ರಾಶ್ವಸ್ಯ ವಿಷಾಂಪತೆ ಭದ್ರಸಾಲವನಂ ಯತ್ರ ಕಾಲಾಮ್ರಶ್ಚ ಮಹಾದ್ರುಮಃ ಕಾಮಾಮ್ರಶ್ಚ ಮಹಾರಾಜ ನಿತ್ಯ ಪುಷ್ಪ ಫಲಶುಭ ದ್ವೀಪಶ್ಚ ಯೋಜನೋತ್ಸೇಧಃ ಸಿದ್ಧಚಾರಣ ಸೇವಿತಃ ತತ್ರ ತೇ ಪುರುಷಾಶ್ವೇತಾಸ್ತೇಜೋ ಯುಕ್ತಾ ಮಹಾಬಲಾಃ ಸ್ತ್ರಿಯಃ ಕುಮುದವರ್ಣಾಶ್ಚ ಸುಂದರ್ಯಃ ಪ್ರಿಯದರ್ಶನಾಃ ಚಂದ್ರಪ್ರಭಾಶ್ಚಂದ್ರವರ್ಣಾಃ ಪೂರ್ಣಚಂದ್ರನಿಭಾನನಾಃ ಚಂದ್ರಶೀತಲಗಾತ್ರ್ಯಶ್ಚ ನೃತ್ತಗೀತ ವಿಶಾರದಾಃ ದಶವರ್ಷಸಹಸ್ರಾಣಿ ತತ್ರಾಯುರ್ಭರತರ್ಷಭ ಕಾಮಾಮ್ರರಸಪೀತಾಸ್ತೆ ನಿತ್ಯಂ ಸಂಸ್ಥಿತ ಯೌವನಾಃ ದಕ್ಷಿಣೇನ ತು ನೀಲಸ್ಯ ನಿಷಧಸ್ಯೋತ್ತರೇಣ ತು ಸುದರ್ಶನೋ ನಾಮ ಮಹಾನ್ ಜಂಬೂ ವೃಕ್ಷಃ ಸನಾತನಃ ಸರ್ವಕಾಮಫಲಃ ಪುಣ್ಯಃ ಸಿದ್ಧಚಾರಣ ಸೇವಿತಃ ತಸ್ಯ ನಾಮ್ನಾ ಸಮಾಖ್ಯಾತೋ ಜಂಬೂದ್ವೀಪಃ ಸನಾತನಃ ಯೋಜನಾನಾಂ ಸಹಸ್ರಂಚ ಶತಂಚ ಭರತರ್ಷಭ ಉತ್ಸೇಧೋ ವೃಕ್ಷರಾಜಸ್ಯ ದಿವಸ್ಪೃಂಗ್ ಮನುಜೇಶ್ವರ ಅರತ್ನೀನಾಂ ಸಹಸ್ರಂಚ ಶತಾನಿ ದಶಪಂಚ ಚ ಪರಿಣಾಹಸ್ತು ವೃಕ್ಷಸ್ಯ ಫಲಾನಾಂ ರಸಭೇದಿನಾಂ ಪತಮಾನಾನಿ ತಾನ್ಯುರ್ವ್ಯಾಂ ಕುರ್ವಂತಿ ವಿಪುಲಂ ಸ್ವನಂ ಮುಂಚಂತಿ ಚ ರಸಂ ರಾಜನ್ ತಸ್ಮಿನ್ ರಜತ ಸನ್ನಿಭಂ ತಸ್ಯಾ ಜಂಬುವಾಃ ಫಲರಸೋ ನದೀ ಭೂತ್ವಾ ಜನಾಧಿಪ ಮೇರುಂ ಪ್ರದಕ್ಷಿಣಂ ಕೃತ್ವಾ ಸಂಪ್ರಯಾತ್ಯುತ್ತರಾನ್ ಕುರೂನ್ ಪಿಬಂತಿ ತದ್ರಸಂ ಹೃಷ್ಟಾಃ ಜನಾ ನಿತ್ಯಂ ಜನಾಧಿಪ ತಸ್ಮಿನ್ ಫಲರಸೇ ಪೀತೆ ನ ಜರಾ ಬಾಧತೆ ಚ ತಾನ್ ತತ್ರ ಜಾಂಬೂನದನ್ನಾಮ ಕನಕಂ ದೇವಭೂಷಣಂ ತರುಣಾದಿತ್ಯವರ್ಣಾಶ್ಚ ಜಾಯಂತೆ ತತ್ರ ಮಾನವಾಃ ತಥಾ ಮಾಲ್ಯವತ ಶೃಂಗೇ ದೀಪ್ಯತೆ ತತ್ರ ಹವ್ಯವಾಟ್ ನಾಮ್ನಾ ಸಂವರ್ತಕೋ ನಾಮ ಕಾಲಾಗ್ನಿರ್ಭರತರ್ಷಭ ತಥಾ ಮಾಲ್ಯವತ ಶೃಂಗೇ ಪೂರ್ವೇ ತು ಗಂಡಕಾ ಯೋಜನಾನಾಂ ಸಹಸ್ರಾಣಿ ಪಂಚಾಶನ್ಮಾಲ್ಯವಾನ್ ಸ್ಥಿತಃ ಮಹಾರಜತ ಸಂಕಾಶಃ ಜಾಯಂತೆ ತತ್ರ ಮಾನವಾಃ ಬ್ರಹ್ಮಲೋಕಾಚ್ಯುತಾಃ ಸರ್ವೇ ಚ ಬ್ರಹ್ಮವಾದಿನಃ ತಪಸ್ತು ತಪ್ಯಮಾನಾಸ್ತೆ ಭವಂತಿ ಹ್ಯುರ್ಧ್ವರೇತಸಃ ರಕ್ಷಣಾರ್ಥಂತು ಭೂತಾನಾಂ ಪ್ರವಿಶಂತಿ ದಿವಾಕರಂ ಷಷ್ಟಿಸ್ಥಾನಿ ಸಹಸ್ರಾಣಿ ಷಷ್ಟಿರೇವ ಶತಾನಿ ಚ ಅರುಣಸ್ಯಾಗ್ರತೋ ಯಾಂತಿ ಪರಿವಾರ್ಯ ದಿವಾಕರಂ ಷಷ್ಟಿಂ ವರ್ಷ ಸಹಸ್ರಾಣಿ ಷಷ್ಟಿಮೇವ ಶತಾನಿ ಚ ಆದಿತ್ಯತಾಪತಪ್ತಾಸ್ತೆ ವಿಶಂತಿ ಶಶಿಮಂಡಲಂ. ಇಲ್ಲಿಯವರೆಗೂ ನಿನಗೆ ಅತ್ಯಂತ ವಿಸ್ತಾರವಾಗಿ ಅಥವಾ ಸಂಕ್ಷೇಪವಾಗಿ ಉತ್ತರ ಕುರು, ಮೇರು ಪರ್ವತದ ಉತ್ತರ ಭಾಗ ದಕ್ಷಿಣಾದಿಗಳಲ್ಲಿರತಕ್ಕಂತಹ ಉತ್ತರ ಕುರುವಿನ ಬಗ್ಗೆ ನಿನಗೆ ಹೇಳಿದ್ದೇನೆ. ಇನ್ನು ಮೇರುವಿನ ಪೂರ್ವ ಭಾಗದಲ್ಲಿ ಇರುವಂತಹ ಅದರ ಬಗ್ಗೆ ಹೇಳ್ತೇನೆ. ಅಲ್ಲಿ ಭದ್ರಾಶ್ವ ಅಂತ ಒಂದು ಪ್ರದೇಶ, ಭದ್ರಾಶ್ವ. ಆ ಭದ್ರಾಶ್ವ ಖಂಡದಲ್ಲಿ ಅಥವಾ ಭದ್ರಾಶ್ವ ವರ್ಷದಲ್ಲಿ ಅಲ್ಲಿ ಒಂದು ಉದ್ಯಾನವನ ಇದೆ.
ಅದಕ್ಕೆ ಏನ್ ಕರೀತಾರೆ? ಭದ್ರಸಾಲವನ ಅಂತ. ಭದ್ರಸಾಲ ಅಂತ ಒಂದು ವೃಕ್ಷ ಅಥವಾ ಭದ್ರಸಾಲ ಅಂತ ಆ ಒಂದು ಉದ್ಯಾನವನಕ್ಕೆ ಹೆಸರು. ಅಲ್ಲಿ ಒಂದು ಮರ ಇದೆ, ಕಾಲಾಮ್ರ, ದೊಡ್ಡ ಮರ ಅಂತೆ. ಆ ಮರಕ್ಕೆ ಕಾಲಾಮ್ರ ಏಕಾಮ್ರ ಅಂತ, ಕಾಲಾಮ್ರ ತುಂಬಾ ಸುಂದರವಾಗಿದೆ, ಹಣ್ಣು ಹೂವುಗಳಿಂದ ತುಂಬಿ ಹೋಗಿದೆ. 1 ಯೋಜನ ಎತ್ತರವಾಗಿರ್ತಕ್ಕಂಥದ್ದು. ಸಿದ್ಧರು, ಚಾರಣರು ವಿಶೇಷವಾಗಿ ವಾಸ ಮಾಡತಕ್ಕಂತಹ ಪ್ರದೇಶ. ಅಲ್ಲಿ ಜನಗಳು ವಾಸ ಮಾಡ್ತಾ ಇರ್ತಾರಲ್ಲ, ಅವರೆಲ್ಲ ಬಿಳಿ ಬಣ್ಣದಿಂದ ಇರ್ತಾರಂತೆ. ಮಹಾಬಲ, ಅದ್ಭುತವಾದಂತಹ ತೇಜಸ್ಸು. ಹೆಣ್ಣು ಮಕ್ಕಳೆಲ್ಲ ನೋಡ್ಲಿಕ್ಕೆ ತುಂಬಾ ಚೆನ್ನಾಗಿರ್ತಾರೆ. ಅವರ ದರ್ಶನ ಮಾಡಿದ್ರೆ ಆನಂದ ಆಗ್ಬಿಡುತ್ತೆ. ಅವರ ಬಣ್ಣ ನೈದಿಲೆಯ ಬಣ್ಣ. ಹೇಗಿರ್ತಾರಲ್ಲಿ? ಕೆಲವು ಹೆಣ್ಣು ಮಕ್ಕಳು ಚಂದ್ರನ ಕಾಂತಿ, ಚಂದ್ರನಂದೇ ಬಣ್ಣ. ಅವರ ಮುಖ ಮಾತ್ರ ಹುಣ್ಣಿಮೆಯ ಚಂದ್ರ ಹೇಗಿರ್ತಾನೆ ಹಾಗಿರತ್ತಂತೆ. ಅವರನ್ನ ಮುಟ್ಟಿಬಿಟ್ರೆ ಸಾಕಂತೆ, ತಣ್ಣಗಿರುತ್ತೆ ಅವರ ಶರೀರ, ಅಷ್ಟು ಶೀತಲ ಸ್ಪರ್ಶ. ಡ್ಯಾನ್ಸ್ ಮಾಡೋದ್ರಲ್ಲಿ, ಹಾಡು ಹೇಳೋದ್ರಲ್ಲಿ ಒಳ್ಳೆ ವೈಭವ. ನೃತ್ಯ ಗೀತ ವಿಶಾರದ 10,000 ವರ್ಷದ ತನಕ ಬದುಕಿರ್ತಾರಲ್ಲಿ ಅವರೆಲ್ಲ. ಆ ಕಾಲಾಮ್ರ ಅಂತ ಮರ ಹೇಳಿದ್ರಲ್ಲ, ಆ ಮರದ ರಸವನ್ನ ಕುಡಿದವರಿಗೆ ವೃದ್ಧಾಪ್ಯ ಅನ್ನೋದೇ ಬರಲ್ವಂತೆ, ನಿತ್ಯ ಯೌವನ. ಅಲ್ಲಿಂದ ಇನ್ನು ನೀಲ ಪರ್ವತ ಇದೆ ಅಲ್ಲ, ಆ ನೀಲ ಪರ್ವತ ಅದರ ದಕ್ಷಿಣ ಭಾಗದಲ್ಲಿ, ನಿಷಧ ಪರ್ವತ ಅದರ ಉತ್ತರ ಭಾಗದಲ್ಲಿ ದೊಡ್ಡ ಒಂದು ಮರ ಇದೆ, ಜಂಬೂ ಮರ. ಆ ಜಂಬೂ ವೃಕ್ಷಕ್ಕೆ ಸುದರ್ಶನ ಅಂತ ಹೆಸರು. ಆದ್ದರಿಂದಲೇ ಆ ಸುದರ್ಶನ ನಾಮಕವಾದ ಜಂಬೂ ವೃಕ್ಷ ಅಲ್ಲಿದೆ ಅನ್ನುವ ಕಾರಣದಿಂದಲೇ ಈ ಜಂಬೂ ದ್ವೀಪಕ್ಕೆ ಸುದರ್ಶನ ದ್ವೀಪ. ಇದು ನಾವು ಮುಖ್ಯವಾಗಿ ತಿಳ್ಕೊಳ್ಬೇಕಾದ ಅಂಶಗಳಿದೆಲ್ಲ. ಬೇರೆ ಕಡೆ ನಮ್ಗೆ ಎಲ್ಲೂ ಸಿಗಲ್ಲ, ಮಹಾಭಾರತ ಒಂದು ಬಿಟ್ರೆ. ಮಹಾಭಾರತದ ಜಂಬೂ ದ್ವೀಪ ಸುದರ್ಶನ ದ್ವೀಪ ಅಂತ ಯಾಕೆ ಕರೀತಾರೆ? ನೋಡ್ಲಿಕ್ಕೆ ಚೆನ್ನಾಗಿದೆ ಅಂತ ಒಂದು, ಸುದರ್ಶನ ಚಕ್ರದ ಸನ್ನಿಧಾನ ಇದೆ ಅಂತ ಒಂದು, ರೌಂಡ್ ಶೇಪ್ ಅಲ್ಲಿದೆ, ವರ್ತುಲಾಕಾರದಲ್ಲಿದೆ ಅಂತ ಒಂದು. ಮುಖ್ಯವಾಗಿ ಏನು ಕಾರಣ ಅಂತಂದ್ರೆ ಸುದರ್ಶನ ನಾಮಕವಾದ ಜಂಬೂ ವೃಕ್ಷ ಅಲ್ಲಿದೆ. ಆದ್ದರಿಂದ ಇದಕ್ಕೆ ಜಂಬೂ ದ್ವೀಪ ಅಥವಾ ಸುದರ್ಶನ ದ್ವೀಪ ಅಂತ ಹೆಸರು. ನೀವೇನ್ ಕೇಳ್ರಿ ಎಲ್ಲ ಕೊಡುತ್ತೆ. ಪುಣ್ಯ ಬೇಕಾ? ಪುಣ್ಯವನ್ನು ಕೊಡುತ್ತೆ. ಎಲ್ಲ ಕಾಮನೆಗಳು ಬೇಕಾ? ಅದನ್ನೂ ಕೊಡುತ್ತೆ. ನಿತ್ಯ ನಿರಂತರವಾಗಿ ಅದ್ಭುತವಾದ ಫಲಗಳಿಂದ ಕೂಡಿದ ವೃಕ್ಷ ಅದು. ಸಿದ್ಧರು, ಚಾರಣರೇ ಮೊದಲಾದಂತಹ ದೇವಯೋನಿ ವಿಶೇಷಗಳೆಲ್ಲ ಸೇವೆ ಮಾಡ್ತಾ ಇರುತ್ತದೆ. ಆದ್ದರಿಂದಲೇ ಜಂಬೂದ್ವೀಪ ಈ ಸುದರ್ಶನ ವೃಕ್ಷದಿಂದಲೇ ಫೇಮಸ್ ಆಗಿದ್ದಂತೆ. ಎಷ್ಟಿದೆ ಅದು? ಹನ್ನೊಂದು 1,000 ಯೋಜನ ಅಷ್ಟು ಎತ್ತರ ಅದು. ಅಷ್ಟು ಎತ್ತರದಲ್ಲಿದೆ. ಅಷ್ಟು ಮಾತ್ರ ಅಲ್ಲ, ಅರತ್ನಿ. ಅರತ್ನಿ ಅಂದ್ರೆ ಏನ್ ಗೊತ್ತಾ? ವಾದಿರಾಜರು ಇದಕ್ಕೆ ವಿಸ್ತಾರ ವ್ಯಾಖ್ಯಾನ ಮಾಡ್ತಾರೆ. ಅದರ ಸಾರಾಂಶ ಏನು? ಒಂದು ಅರತ್ನಿ ಅಂತಂದ್ರೆ, ನೀವು ಕೈ ಮುಷ್ಟಿ ಮಾಡಿದ್ರಿ, ಮುಷ್ಟಿ ಮಾಡಿದಾಗ ಕಿರುಬೆರಳಿದೆಯಲ್ಲ, ಕೊನೆ ಬೆಟ್ಟು, ಅದನ್ನ ಮುಂದಿಟ್ರಿ. ಕಿರುಬೆರಳು ಒಂದನ್ನ ಬಿಟ್ಟು ಮಿಕ್ಕ 4 ಬೆರಳುಗಳನ್ನ ಮುಷ್ಟಿ ಮಾಡಿದಾಗ ಎಷ್ಟುದ್ದ ಆಗತ್ತೆ? ಆ ರೀತಿಯಾದ 1,000 ಅರತ್ನಿಗಳು. ಆ ಮರ ಎಷ್ಟು ಅಗಲ ಇರುತ್ತೆ ಅಂತ, ಉದ್ದ ಎಷ್ಟು ಅಂತ ಗೊತ್ತಾಯ್ತು. ಅಗಲ ಕೈ ಮುಷ್ಟಿ ಮಾಡ್ರಿ, ಮುಷ್ಟಿ ಮಾಡಿದಾಗ ಕಿರುಬೆರಳನ್ನು ತೆಗೀರಿ, ಕಿರುಬೆರಳನ್ನು ತೆಗೆದಾಗ ಎಷ್ಟುದ್ದ ಆಗತ್ತೆ? ಅಷ್ಟು ಉದ್ದಕ್ಕೆ ಅರತ್ನಿ ಅಂತ ಹೆಸರು. ಆ ರೀತಿ 1,000 ಅರತ್ನಿಗಳಷ್ಟು ಅಗಲ. ಅಷ್ಟು ಅಗಲ ಇರತಕ್ಕಂಥದ್ದು ಮರ. ಆ ಮರದಿಂದ ಹಣ್ಣುಗಳು ಧಪ್ ಅಂತ ಕೆಳಗೆ ಬೀಳ್ತಾ ಶಬ್ದಗಳನ್ನು ಮಾಡ್ತಾ ಇದೆ. ಬೆಳ್ಳಿಗೆ ರಸ ಅದರಿಂದ ಹೊರಗೆ ಬರ್ತಾ ಇದೆ.
ಜಂಬೂ ವೃಕ್ಷದ ಹಣ್ಣು, ನೇರಳೆ ಹಣ್ಣು ಅಲ್ಲಿಂದ ಕೆಳಗೆ ಬಿದ್ರೆ ಬಿಳಿಯಾದ ರಸ ಸುರಿತಾ ಇದೆ. ಅದು ನದಿಯಾಗಿ ಹರಿಯುತ್ತೆ. ಎಲ್ಲಿ ಹರಿಯುತ್ತೆ? ಮೇರುವಿಗೆ ಒಂದು ಪ್ರದಕ್ಷಿಣೆಯನ್ನ ಬರುತ್ತೆ, ಉತ್ತರ ಕುರುಖಂಡವನ್ನ ಸೇರುತ್ತೆ. ನಿತ್ಯ ಜನಗಳು ಈ ನದಿ ನೀರನ್ನೇ ಕುಡಿಯೋದು. ಅವರಿಗೆ ವೃದ್ಧಾಪ್ಯ, ಜರ ಅನ್ನೋದು ಬರೋದೇ ಇಲ್ಲ ಈ ನದಿಯ ನೀರನ್ನ ಕುಡಿದು ಬಿಟ್ರೆ. ಆ ಹಣ್ಣಿನ ರಸ, ಜಂಬೂ ನದಿಯ ಹಣ್ಣಿನ ರಸ ಅದರ ಅಕ್ಕಪಕ್ಕ ಇರುವಂತಹ ಮಣ್ಣಿನ ಕಣಗಳ ಜೊತೆಯಲ್ಲಿ ಸೇರಿ ಬಂಗಾರ ಆಗ್ಬಿಡುತ್ತಂತೆ. ಅದೇ ಜಾಂಬೂನದ. ದೇವತೆಗಳು ಹಾಕಿಕೊಳ್ಳುವ ಆಭರಣ ವಿಶೇಷ ಬಂಗಾರ, ಜಾಂಬೂನದ ಆಗಿಬಿಡುತ್ತೆ. ಅಲ್ಲಿ ಮನುಷ್ಯರಿದ್ದಾರಲ್ಲ ಹೇಗಿರ್ತಾರೆ? ತರುಣಾದಿತ್ಯ ವರ್ಣಾಶ್ಚ, ಉದಯಿಸುವ ಸೂರ್ಯ ಕೆಂಪು ಹೇಗೆ ಹೊಳಿತಾ ಇರ್ತಾನೆ ಆ ಬಣ್ಣದಲ್ಲಿರ್ತಾರೆ ಅಲ್ಲಿನ ಮನುಷ್ಯರು. ಇನ್ನು ಮಾಲ್ಯವಂತ ಪರ್ವತ. ಆ ಮಾಲ್ಯವಂತ ಪರ್ವತದ ಮೇಲೆ ಶಿಖರಾಗ್ರದಲ್ಲಿ ಹವ್ಯವಾಟ್ ಅಗ್ನಿ ಯಾವಾಗಲೂ ಉರಿತಾ ಇರ್ತಾನಂತೆ. ಪ್ರಳಯ ಕಾಲದಲ್ಲಿ ಎಲ್ಲವನ್ನೂ ನಾಶ ಮಾಡುವ ಅಗ್ನಿ ಅದೇ. ಆ ಅಗ್ನಿಗೆ ಏನ್ ಹೆಸರು? ಸಂವರ್ತಕ ಅಂತ ಹೆಸರು. ಸಂವರ್ತಕ ಅನ್ನುವ ಅಗ್ನಿ ಮಾಲ್ಯವಂತ ಪರ್ವತದ ಶಿಖರಾಗ್ರದಲ್ಲಿ ಜಾಜ್ವಲ್ಯಮಾನವಾಗಿ ಉರಿತಾ ಇರ್ತಾರೆ. ಆ ಮಾಲ್ಯವಂತ ಪರ್ವತದ ಮೇಲಿಂದ ಈ ಅಗ್ನಿ ಉರಿತಾ ಇದ್ದಾನಲ್ಲ, ಆ ಭಾಗದಿಂದ ಒಂದು ನದಿ ಕೆಳಗಡೆ ಹರಿದು ಬರುತ್ತೆ. ಆ ನದಿ ಪೂರ್ವ ಭಾಗಕ್ಕೆ ಹರಿತಾ ಇದೆ. ಆ ಪೂರ್ವ ಭಾಗಕ್ಕೆ ಹರಿಯುವ ನದಿಯನ್ನ ಗಂಡಕ ಅಂತ ಕರೀತಾರೆ. ಎಂಥ ನಿರೂಪಣೆ ನೋಡಿ. ಅಂದ್ರೆ ವೇದವ್ಯಾಸ ದೇವರ ಅನುಗ್ರಹಕ್ಕೆ ಪಾತ್ರನಾದ ಒಬ್ಬ ಸಂಜಯನಿಗೆ ವೇದವ್ಯಾಸ ದೇವರು ಕೊಟ್ಟ ಜ್ಞಾನ ದೃಷ್ಟಿ ಹೇಗಿದೆ ಅಂತಂದ್ರೆ, ಆ ಜ್ಞಾನ ದೃಷ್ಟಿಯಿಂದ ಸಂಜಯ ಧೃತರಾಷ್ಟ್ರನಿಗೆ ಯುದ್ಧದ ಆ ಆಂಗ್ಸೈಟಿಯ ಕಾಲದಲ್ಲಿ ನಿರೂಪಣೆ ಮಾಡ್ತಾ ಇದ್ದಾನೆ ಅಂದ್ರೆ, ಅದನ್ನ ನಾವು ನೀವು ಕೇಳಲೇ ಇಲ್ಲ ಅಂದ್ರೆ, ಮಧ್ವಾಂತರ್ಗತ ವೇದವ್ಯಾಸ ಅಂತ 1000 ಬಾರಿ ಹಾಡು ಹೇಳಿ ಏನು ಪ್ರಯೋಜನ? ವೇದವ್ಯಾಸ ದೇವರ ಪೂಜೆ ಮಾಡಿ, ಮಂತ್ರ ಜಪ ಮಾಡಿ, ಪುಸ್ತಕಗಳ ಪೂಜೆ ಮಾಡಿ ಏನ್ರಿ ಪ್ರಯೋಜನ? ವ್ಯಾಸರು ನಮಗಾಗಿ ಕೊಟ್ಟ ನಿಧಿ ಮಹಾಭಾರತ, ಇದನ್ನ ಈ ವಿಷಯಗಳನ್ನ ನಾವು ಕೇಳಲೇ ಇಲ್ಲ ಅಂತಂದ್ರೆ ವೇದವ್ಯಾಸ ದೇವರಿಗೆ ನಾವು ಏನು ಋಣ ತೀರಿಸ್ದಾಗಾಯ್ತು? ನಾವು ವ್ಯಾಸರ ಮತವನ್ನ ಅವಲಂಬನೆ ಮಾಡಿಕೊಂಡು ಬಂದವರು ಅಂತ ಪ್ರೌಡ್ ಫೀಲ್ ಮಾಡ್ಲಿಕ್ಕೆ ಅರ್ಥನೇ ಇರಿದೆಲ್ಲ. ಕೇಳ್ಬೇಕು ನಾವೆಲ್ಲ. ಸಂಜಯನ ಮೂಲಕ ನಮಗೆ ಕೊಡ್ತಾ ಇರುವ ದಿವ್ಯ ಜ್ಞಾನ, ಅವನ ದಿವ್ಯ ದೃಷ್ಟಿ ಬೇರೆ, ನಮಗಿದು ದಿವ್ಯ ಜ್ಞಾನ ವೇದವ್ಯಾಸ ದೇವರು ಕೊಡ್ತಾ ಇರತಕ್ಕಂಥದ್ದು. ಅಂತಹ ಗಂಡಕಾ ನದಿ ಹರಿಯುವಂತ ಮಾಲ್ಯವಂತ 50,000 ಯೋಜನ ವಿಸ್ತಾರವಾಗಿದೆ. ಅಲ್ಲಿ ಬ್ರಹ್ಮಲೋಕದಿಂದ ಕೆಳಗೆ ಬಿದ್ದಂತಹ ಮನುಷ್ಯರು, ಸ್ವರ್ಗದಿಂದ ಕೆಳಗೆ ಬಿದ್ದವರೆಲ್ಲಿ ಹುಟ್ಟುತ್ತಾರೆ ಅಂತಲೇ ಹೇಳಿದ್ರು. ಇಲ್ಲಿ ಬ್ರಹ್ಮಲೋಕದಿಂದ ಕೆಳಗೆ ಬಿದ್ದಂತಹ ಜನಗಳು ಬಿಳಿ ಬಣ್ಣದವರಾಗಿ ಇಲ್ಲಿ ಹುಟ್ಟುತ್ತಾರಂತೆ. ಅಲ್ಲಿ ಹುಟ್ಟಿದವರೆಲ್ಲರೂ ದೇವರ ಬಗ್ಗೆನೇ ಮಾತಾಡ್ತಾರೆ, ಅಪರೋಕ್ಷ ಜ್ಞಾನಿಗಳೇ ಆಗಿರ್ತಾರೆ. ದೇವರು ಶಾಸ್ತ್ರ ಅನ್ನೋದು ಬಿಟ್ಟು ಬೇರೆ ಮಾತಾಡಲ್ಲ. ಅಲ್ಲಿ ಆ ಗುಂಪಿನಲ್ಲಿ ವಿಶೇಷವಾಗಿ 66,000 ಜನ ಇದ್ದಾರೆ. 66,000 ಜನ ಅಲ್ಲಿದ್ದಾರೆ ಆ ಗುಂಪಲ್ಲಿ. ಅವರೆಲ್ಲ ಊರ್ಧ್ವರೇತಸ್ಕರು, ಇಲ್ಲಿ ಹುಟ್ಟಿದವರಾಗಿ ಊರ್ಧ್ವರೇತಸ್ಕರಾಗಿ ಎಲ್ಲ ಲೋಕಗಳು, ಲೋಕದಲ್ಲಿರುವ ಜನಗಳು ಸಾತ್ವಿಕರು ಕ್ಷೇಮದಿಂದ ಇರ್ಲಿ, ಚೆನ್ನಾಗಿರ್ಲಿ ಅಂತ ತಪಸ್ಸು ಮಾಡಿ 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 ಆ ತಪಸ್ಸಿನ ಫಲರೂಪದಿಂದ ಸೂರ್ಯಮಂಡಲವನ್ನ ಪ್ರವೇಶ ಮಾಡ್ತಾರೆ. ಆ 66,000 ಬ್ರಹ್ಮವಾದಿಗಳೇ ವಾಲಕಿಲ್ಯ ಮುನಿಗಳು. ವಾದಿರಾಜ ಸ್ವಾಮಿಗಳು ವ್ಯಾಖ್ಯಾನ ಬರೀತಾರೆ. ಯಾರವ್ರು 66,000 ಜನ? ವಾಲಕಿಲ್ಯಾಖ್ಯ ಋಷೀಣಾಂ
ಷಷ್ಟಿ ಸಹಸ್ರಾಣಿ ಇತ್ಯರ್ಥ. ವಾದಿರಾಜರ ವ್ಯಾಖ್ಯಾನ. ಬಾಲಕಿಲ್ಯ ಮಹಾಮುನಿಗಳು ಹುಟ್ಟಿ ಬರ್ತಾರೆ, ಸೂರ್ಯಮಂಡಲದ ಒಳಗೆ ಪ್ರವೇಶ ಮಾಡ್ತಾರೆ. ಸೂರ್ಯನ ರಥದ ಸಾರಥಿಯಾಗಿ ಅರುಣ ಏನಿದ್ದಾನೆ, ಆ ಅರುಣನ ಎದುರು ಭಾಗದಲ್ಲಿ ಸೂರ್ಯನಿಗೆ ಪ್ರದಕ್ಷಿಣೆ ಬರ್ತಾ ತಿರುಗ್ತಾ ಸೂರ್ಯ ಸ್ತೋತ್ರವನ್ನ ಮಾಡ್ತಾ ಸೂರ್ಯನ ಬಿಸಿಲನ್ನ ತಡೆದು ಆ ಸೂರ್ಯನ ಬಿಸಿಲಿನಲ್ಲೇ 66,000 ವರ್ಷಗಳ ಕಾಲ ಸಾಧನೆ ಮಾಡ್ತಾರೆ. ಹೇಳ್ತಾರೆ ಇಲ್ಲಿ, ಆದಿತ್ಯ ತಾಪ ತಪ್ತ ಅಸ್ತೆ 66,000 ವರ್ಷಗಳ ಕಾಲ ಇಡೀ ಲೋಕ ಕ್ಷೇಮ ಆಗ್ಲಿ ಅಂತ ಸೂರ್ಯನ ಸುತ್ತ ಸೂರ್ಯನ ಬಿಸಿಲಿಗೆ ಬಳಲಿ ತಪಸ್ಸು ಮಾಡಿದವರಾಗಿ, ಆಮೇಲೆ ಆ ಬಿಸಿ ಕಡಿಮೆ ಆಗ್ಬೇಕಲ್ಲ, ಅದಕ್ಕೆ ಎಲ್ಲಿ ಬರ್ತಾರೆ, ಚಂದ್ರಮಂಡಲವನ್ನ ಪ್ರವೇಶ ಮಾಡ್ತಾರೆ. ವಿಶಂತಿ ಶಶಿಮಂಡಲಂ ವರ್ಷಾಣಾಂಚೈವ ನಾಮಾನಿ ಪರ್ವತಾನಾಂಚ ಸಂಜಯ ಆಚಕ್ಷ್ವಮೇ ಯಥಾ ತತ್ವಂ ಯೇ ಚ ಪರ್ವತವಾಸಿನಃ ದಕ್ಷಿಣೇನ ತು ಶ್ವೇತಸ್ಯ ನೀಲಸ್ಯೈವೋತ್ತರಸ್ಯ ತು ವರ್ಷಂ ರಮಣಕನ್ನಾಮ ಜಾಯಂತೆ ತತ್ರ ಮಾನವಾಃ ಶುಕ್ಲಾಭಿಜನ ಸಂಪನ್ನಾಃ ಸರ್ವೇ ಸುಪ್ರಿಯದರ್ಶನಾಃ ರತಿಪ್ರಧಾನಾಶ್ಚ ತಥಾ ಜಾಯಂತೆ ತತ್ರ ಮಾನವಾಃ ದಶವರ್ಷ ಸಹಸ್ರಾಣಿ ಶತಾನಿ ದಶ ಪಂಚ ಚ ಜೀವಂತಿ ತೇ ಮಹಾರಾಜ ನಿತ್ಯಂ ಮುದಿತಮಾನಸಾಃ ದಕ್ಷಿಣೇ ಶೃಂಗಿಣಶ್ಚೈವ ಶ್ವೇತಸ್ಯಾಥೋತ್ತರೇಣ ಚ ವರ್ಷಂ ಹೈರಣ್ವತಂ ನಾಮ ಯತ್ರ ಹೈರಣ್ವತಿ ನದಿ ಯಕ್ಷಾನುಗಾ ಮಹಾರಾಜ ಧನ್ವಿನಃ ಪ್ರಿಯದರ್ಶನಾಃ ಮಹಾಬಲಾಸ್ತತ್ರ ಸದಾ ರಾಜನ್ಮುದಿತಮಾನಸಾಃ ಏಕಾದಶ ಸಹಸ್ರಾಣಿ ವರ್ಷಾಣಾಂತೆ ಜನಾಧಿಪ ಆಯುಷ್ಪ್ರಮಾಣಂ ಜೀವಂತಿ ಶತಾನಿ ದಶ ಪಂಚ ಚ ಶೃಂಗಾಣಿ ವೈ ಶೃಂಗವತಸ್ತ್ರೀಣ್ಯೇವ ಮನುಜಾಧಿಪ ಏಕಂ ಮಣಿಮಯಂ ತತ್ರ ತಥೈಕಂ ರೌಗ್ಮಮದ್ಭುತಂ ಸರ್ವರತ್ನಮಯಂ ಚೈಕಂ ಭವನೈರುಪಶೋಭಿತಂ ತತ್ರ ಸ್ವಯಂ ಪ್ರಭಾದೇವಿ ನಿತ್ಯಂ ವಸತಿ ಶಾಂಡಿಲಿ ಉತ್ತರೇಣ ತು ಶೃಂಗಸ್ಯ ಸಮುದ್ರಾಂತೆ ಜನಾಧಿಪ ವರ್ಷಮೈರಾವತನ್ನಾಮ ತಸ್ಮಾತ್ ಶೃಂಗವತಃ ಪರಂ ನ ತತ್ರ ಸೂರ್ಯಸ್ತಪತಿ ನ ತೇ ಜೀರ್ಯಂತಿ ಮಾನವಾಃ ಚಂದ್ರಮಾಶ್ಚ ಸನಕ್ಷತ್ರೋ ಜ್ಯೋತಿರ್ಭೂತ ಇವಾವೃತಃ ಪದ್ಮಪ್ರಭಾಃ ಪದ್ಮವರ್ಣಾಃ ಪದ್ಮಪತ್ರ ನಿಭೇಕ್ಷಣಾಃ ಪದ್ಮಪತ್ರ ಸುಗಂಧಾಶ್ಚ ಜಾಯಂತೆ ತತ್ರ ಮಾನವಾಃ ಅನಿಷ್ಯಂದಾಃ ಸುಗಂಧಾಶ್ಚ ನಿರಾಹಾರ ಜಿತೇಂದ್ರಿಯಾಃ ದೇವಲೋಕಚ್ಯುತಾಃ ಸರ್ವೇ ತಥಾ ವಿರಜಸೋ ನೃಪ ತ್ರಯೋದಶ ಸಹಸ್ರಾಣಿ ವರ್ಷಾಣಾಂತೆ ಜನಾಧಿಪ ಆಯುಷ್ಪ್ರಮಾಣಂ ಜೀವಂತಿ ನರಾ ಭರತ ಸತ್ತಮ ಕ್ಷೀರೋದಸ್ಯ ಸಮುದ್ರಸ್ಯ ತಥೈವೋತ್ತರತಃ ಪ್ರಭು ಹರಿರ್ವಸತಿ ವೈಕುಂಠಃ ಶಕಟೇ ಕನಕಾತ್ಮಕೆ ಅಷ್ಟಚಕ್ರಂ ಹಿತದ್ಯಾನಂ ಭೂತಯುಕ್ತಂ ಮನೋಜವಂ ಅಗ್ನಿವರ್ಣಂ ಮಹಾವೇಗಂ ಜಾಂಬೂನದ ಪರಿಷ್ಕೃತಂ ಸಪ್ರಭುಃ ಸರ್ವಭೂತಾನಾಂ ವಿಭುಶ್ಚ ಭರತರ್ಷಭ ಸಂಕ್ಷೇಪೋ ವಿಸ್ತರಶ್ಚೈವ ಕರ್ತಾ ಕಾರಯಿತಾ ಚ ಸಹ ಪೃಥಿವ್ಯಾಪಸ್ತಥಾಕಾಶಂ ವಾಯುಸ್ತೇಜಶ್ಚ ಪಾರ್ಥಿವ ಸಯಜ್ಞಃ ಸರ್ವಭೂತಾನಾಮಾಸ್ಯಂ ತಸ್ಯ ಹುತಾಶನಃ ಏವಮುಕ್ತಃ ಸಂಜಯೇನ ಧೃತರಾಷ್ಟ್ರೋ ಮಹಾಮನಾಃ ಧ್ಯಾನಮನ್ವಗಮದ್ರಾಜ ಪುತ್ರಾನ್ ಪ್ರತಿಜನಾಧಿಪ ಸವಿಚಿಂತ್ಯ ಮಹಾರಾಜ ಪುನರೇವ ಅಬ್ರವೀದ್ವಚಃ ಅಸಂಶಯಂ ಸೂತಪುತ್ರಃ ಕಾಲಃ ಸಂಕ್ಷಿಪ್ಯತೆ ಜಗತ್ ಸೃಜತೆ ಚ ಪುನಃ ಸರ್ವಂ ನೇಹ ವಿದ್ಯತಿ ಶಾಶ್ವತಂ ನರೋ ನಾರಾಯಣಶ್ಚೈವ ಸರ್ವಜ್ಞಃ ಸರ್ವಭೂತಭೃತ್ ದೇವಾ ವೈಕುಂಠ ಇತ್ಯಾಹುಃ ವೇದಾ ವಿಷ್ಣುರಿತಿ ಪ್ರಭುಂ. ಇದ್ರ ಮೇಲೆ ಮತ್ತೆ ಪ್ರಶ್ನೆ ಮಾಡ್ತಾನೆ. ಇಷ್ಟೆಲ್ಲ ಅವನಿಗೆ ವಿಚಿತ್ರವಾಗಿದೆ. ಅಲ್ಲಪ್ಪ, ನನಗೆ ವರ್ಷಗಳ ಹೆಸರು ಬೇಕು, ಅಲ್ಲಿರತಕ್ಕಂಥ ಪರ್ವತಗಳ ಹೆಸರು ಬೇಕು, ಅಲ್ಲಿ ವಾಸ ಮಾಡತಕ್ಕಂಥ ಜನಗಳ ಬಗ್ಗೆ ಹೇಳಬೇಕು, ಇನ್ನು ಹೇಳು ಹೇಳು ಅಂತಂದಾಗ ಸಂಜಯ ಅಂತಾನೆ, ಶ್ವೇತ ಪರ್ವತ, ಆ ಶ್ವೇತ ಪರ್ವತದ ದಕ್ಷಿಣ ಭಾಗದಲ್ಲಿ ಮತ್ತೆ ನೀಲ ಪರ್ವತದ ಉತ್ತರ ಭಾಗದಲ್ಲಿ ರಮಣಕ ಅಂತ ಒಂದು ವರ್ಷ ಇದೆ. ಅಲ್ಲಿ ಮನುಷ್ಯರು ಹುಟ್ಟುತ್ತಾರೆ. ಶುಕ್ಲಾಭಿಜನ ಸಂಪನ್ನ, ಒಳ್ಳೆ ವಂಶದಲ್ಲಿ ಹುಟ್ಟುತ್ತಾರೆ, ನೋಡ್ಲಿಕ್ಕೆ ತುಂಬಾ ಚೆನ್ನಾಗಿರ್ತಾರೆ.
ಅವರೆಲ್ಲ ರತಿಪ್ರಧಾನಶ್ಚ, ಅಲ್ಲಿರೋರ್ಗೆಲ್ಲ ಸುಖ ಮೇನ್, ಅವರ ಟಾರ್ಗೆಟ್ಟೇ ಸುಖ, ವಿಶೇಷವಾಗಿ ಸುಖ ಅನುಭವಿಸ್ಬೇಕು. 11,500 ವರ್ಷಗಳ ಕಾಲ ಅವರ ಆಯಸ್ಸು. ಸಂತೋಷವಾಗಿ ಅವರಿಗೆ ಬೇಕಾದ ಸುಖಗಳನ್ನು ಅನುಭವಿಸ್ತಾ ವಾಸ ಮಾಡ್ತಾ ಇರ್ತಾರೆ. ಇನ್ನು ಶೃಂಗವಂತ ಪರ್ವತದ ದಕ್ಷಿಣ ಭಾಗದಲ್ಲಿ, ಶ್ವೇತ ಪರ್ವತದ ಉತ್ತರ ಭಾಗದಲ್ಲಿ ಹೈರಣ್ವತ ಅಂತ ಒಂದು ವರ್ಷ ಇದೆ. ಅಲ್ಲಿ ಒಂದು ನದಿ ಹರಿಯುತ್ತೆ, ಅದರ ಹೆಸರು ಹೈರಣ್ವತಿ. ಅಲ್ಲಿ ಕುಬೇರನನ್ನ ಫಾಲೋ ಮಾಡತಕ್ಕಂತಹ ವ್ಯಕ್ತಿಗಳು ವಾಸ ಮಾಡ್ತಾ ಇರ್ತಾರೆ. ದೊಡ್ಡ ದೊಡ್ಡ ಧನುಸ್ಸನ್ನ ಹಿಡಿದು ಸಂತೋಷವಾಗಿ ವಾಸ ಮಾಡ್ತಾರೆ. ಅಲ್ಲಿ 12,500 ವರ್ಷ ಅವರ ಆಯಸ್ಸು. ಅಷ್ಟು ದಿನ ಬದುಕ್ತಾ ಇರ್ತಾರೆ ಅವರು. ಅಲ್ಲಿಂದ ಇನ್ನು ಮುಂದೆ ಶೃಂಗವಂತ ಪರ್ವತ ಅಂತ ಬಂತಲ್ಲ ಈಗ, ಆ ಶೃಂಗವಂತ ಪರ್ವತಕ್ಕೆ ಶಿಖರಗಳು ಎಷ್ಟು ಹೇಳ್ತಾರೆ? 3 ಶಿಖರ. ಒಂದು ಶಿಖರ ಮಣಿಮಯ, ಇನ್ನೊಂದು ಶಿಖರ ಸ್ವರ್ಣಮಯ, ಇನ್ನೊಂದು ಶಿಖರ ಸರ್ವರತ್ನಮಯ. ಬೇಕಾದಷ್ಟು ಮನೆಗಳು. ಅಲ್ಲಿ ಒಂದು ಹುಡುಗಿ ವಾಸ ಮಾಡ್ತಾ, ಶಾಂಡಿಲ್ಯ ಮುನಿಗಳ ಮಗಳಾದಂತಹ ಸ್ವಯಂಪ್ರಭಾದೇವಿ ಅಲ್ಲಿ ವಾಸ ಮಾಡ್ತೀವಿ. ಈ ಸ್ವಯಂಪ್ರಭಾ ಅನ್ನೋ ಹೆಸರನ್ನು ಎಲ್ಲಿ ಕೇಳಿದ್ದೀರಿ? ನೆನಪಾದ್ರೆ ನಂಗೆ ಹೇಳಿ. ಆಚಾರ್ಯ, ರಾಮಾಯಣದಲ್ಲಿ ಆ ಗುಹೆಯಲ್ಲಿ ಎಲ್ಲರೂ ಹೋಗುವಾಗ, ಕೋತಿಗಳು ಹೋಗುವಾಗ ಅವಳೆ ಆ ಶಾಂಡಿಲ್ಯ ಮುನಿಗಳ ಮಗಳಾದಂತಹ ಸ್ವಯಂಪ್ರಭಾದೇವಿ ಅಲ್ಲಿ ಶೃಂಗವಂತ ಪರ್ವತದ ಶಿಖರದಲ್ಲಿ ಆ ಮಹಾತಾಯಿ ವಾಸ ಮಾಡ್ತಾ ಇರ್ತಾಳೆ. ಅಲ್ಲಿಂದ ಇನ್ನು ಮುಂದಕ್ಕೆ ಶೃಂಗವಂತ ಪರ್ವತದ ಇನ್ನೂ ಉತ್ತರಕ್ಕೆ, ಅದನ್ನ ದಾಟಿ ಸಮುದ್ರ ತೀರದಲ್ಲಿ ಐರಾವತ ಅಂತ ಒಂದು ವರ್ಷ ಇದೆ. ಅಲ್ಲಿ ಸೂರ್ಯನ ಬಿಸಿಲು ನಮಗೆ ತೊಂದರೆ ಕೊಡೋದೇ ಇಲ್ಲ. ಅಲ್ಲಿ ವಾಸ ಮಾಡತಕ್ಕ ಮನುಷ್ಯರಿಗೆ ಜರ ಮುಪ್ಪು ಬರೋದೇ ಇಲ್ಲ. ನಕ್ಷತ್ರ ಸಹಿತನಾಗಿರ್ತಕ್ಕ ಚಂದ್ರ ಒಂದು ಬೆಳಕಿನಂತೆ ಕಾಣ್ತಾ ಇರ್ತಾನಲ್ಲಿ. ಅಲ್ಲಿ ಹುಟ್ಟುವಂತ ಮನುಷ್ಯರು ಪದ್ಮ ಕೆಂಪಗಿರ್ತಾರೆ. ಅವರ ಕಾಂತಿಯೂ ಅದೇ, ಅವರ ಕಣ್ಣು ಅದೇ, ಅವರ ಬಣ್ಣವೂ ಅದೇ. ಪದ್ಮದಲ್ಲಿ ಏನು ಸುಗಂಧ ಬರುತ್ತೆ, ಆ ಸುಗಂಧ ಅವರ ಮೈಯಲ್ಲಿರುತ್ತೆ. ನಿಶ್ಯಂದ, ಬೆವರು ಬರೋದೇ ಇಲ್ಲ. ಅನಿಶ್ಯಂದ, ನಿಶ್ಯಂದ ಅಂದ್ರೆ ಬೆವರು, ಬೆವರೋದೇ ಇಲ್ಲ ಅವರು. ನಿತ್ಯದಲ್ಲಿ ಸುಗಂಧವಾದ ಶರೀರ ಅವರದ್ದು. ಇಂದ್ರಿಯಗಳು ಅವರ ಕಂಟ್ರೋಲ್, ಜಿತೇಂದ್ರಿಯ. ಮತ್ತೆ ಹೇಳ್ತಾರೆ ನೋಡ್ರಿ, ನಿರಾಹಾರ, ಆಹಾರವನ್ನೇ ಸ್ವೀಕಾರ ಮಾಡಿ. ಅವರೆಲ್ಲ ಅಲ್ಲಿ ಎಲ್ಲಿಂದ ಬಂದವರು ಅಂದ್ರೆ, ಕೆಲವರು ಬ್ರಹ್ಮಲೋಕದಿಂದ ಬಿದ್ರು ಅಂದ್ರು, ಸ್ವರ್ಗದಿಂದ ಬಿದ್ರು ಅಂದ್ರು. ಇವರೆಲ್ಲಿಂದ ಬಿದ್ರು? ದೇವಲೋಕದಿಂದ ಬಿದ್ದವರು, ದೋಷವೇ ಇಲ್ಲದಂತಹ ಮಹಾನುಭಾವರಾದ ವ್ಯಕ್ತಿಗಳು. 13,000 ವರ್ಷ ಅವರಿಗೆ ಆಯಸ್ಸು. ಅಲ್ಲಿಂದಲೂ ಇನ್ನು ಉತ್ತರಕ್ಕೆ ಹೊರಟೋದ್ರೆ ಅಲ್ಲಿ ಏನಿದೆ? ಕ್ಷೀರ ಸಮುದ್ರ ಇದೆ. ಇಷ್ಟೆಲ್ಲ ಹೇಳಿ ಇನ್ನೂ ಉತ್ತರಕ್ಕೆ ಹೋದ್ರೆ ಏನಿದೆಯಪ್ಪ ಅಂದ್ರೆ ಕ್ಷೀರ ಸಮುದ್ರ ಇದೆ. ಆ ಕ್ಷೀರ ಸಾಗರದ ಉತ್ತರ ಭಾಗದಲ್ಲಿ ಸರ್ವೋತ್ತಮನಾದ ವೈಕುಂಠ ನಾಮಕನಾದ ನಮ್ಮ ನಾರಾಯಣ ಬಂಗಾರದ ರಥದಲ್ಲಿ ವಾಸ ಮಾಡ್ತಾ ಇದ್ದ. ನೋಡಿ, ಪುರಾಣಗಳಲ್ಲಿ ಬಂದ ವಿಷಯಗಳಲ್ಲಿ ಸಾರಭೂತವಾಗಿ ಏನ್ ಬರುತ್ತೆ? ಕುಂಭಕೋಣದಲ್ಲಿ ಶಾರ್ಂಗಪಾಣಿ ದೇವರ ಮಹಿಮೆಯನ್ನು ಹೇಳುವಾಗ, ಕ್ಷೀರ ಸಮುದ್ರದಲ್ಲಿ ವಾಸ ಮಾಡ್ತಾ ಇದ್ದ ನಾರಾಯಣ ಕ್ಷೀರ ಸಮುದ್ರದ ಉತ್ತರ ಭಾಗದಲ್ಲಿ ಬಂಗಾರದ ರಥದಲ್ಲಿ ಕೂತಿದ್ದ. ಆ ಬಂಗಾರದ ರಥದಲ್ಲಿ ಕೂತಿದ್ದ ನಾರಾಯಣ ಅಲ್ಲಿಂದ ಕುಂಭಕೋಣಕ್ಕೆ ಹಾಗೇ ಬಂದ, ಅಮ್ಮನವರನ್ನ ಮದುವೆ ಆಗಬೇಕು ಅಂತ ಸ್ಥಳ ಪುರಾಣ ನಮಗೆ ಹೇಳುತ್ತೆ. ಎಲ್ಲಿದೆ ಇದಕ್ಕೆಲ್ಲ ಪ್ರಮಾಣ? ಕ್ಷೀರಸಾಗರದಲ್ಲಿ ಶೇಷದೇವರ ಮೇಲೆ ಭಗವಂತ ಮಲಗಿರೋದಲ್ವಾ, ಇಲ್ಲೆಲ್ಲಿಂದ ಬಂದು ಕೂತ ಅಂತ ನಮಗ್ ಡೌಟ್ ಬಂದ್ರೆ ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡ್ರಿ. ಸುಳ್ಳಲ್ಲ, ಸಪ್ರಮಾಣವಾಗಿದೆ ವಿಷಯಗಳಿದೆಲ್ಲ. ಕ್ಷೀರ ಸಮುದ್ರದ ಉತ್ತರ ಭಾಗದಲ್ಲಿ ಬಂಗಾರದ ರಥದಲ್ಲಿ ವೈಕುಂಠ ನಾಮಕನಾದ ಭಗವಂತ ಕೂತಿರ್ತಾನೆ. ಆ ರಥಕ್ಕೆ ಒಟ್ಟು 8 ಚಕ್ರಗಳಿವೆ. ಆ 8 ಚಕ್ರಗಳನ್ನ ಪಂಚಮಹಾಭೂತಗಳು ಆಶ್ರಯ ಮಾಡಿಕೊಂಡಿವೆ. ಬೆಂಕಿಯ ಬಣ್ಣದಂತೆ ಕೆಂಪಗೆ ಹೊಳಿತಾ ಇದೆ.
ಮನಸ್ಸು ಎಷ್ಟು ಬೇಗ ಹೋಗುತ್ತೋ ಅಷ್ಟು ಬೇಗ ಹೋಗುತ್ತೆ. ಬಂಗಾರದ ಅಲಂಕಾರವನ್ನ ಪೂರ್ಣವಾಗಿ ಮಾಡಿಬಿಟ್ಟಿದ್ದಾರೆ. ಅವನೇ ಸಕಲ ಜೀವರಾಶಿಗಳಿಗೆ ಸ್ವಾಮಿ. ಮುಗೀತಲ್ಲ. ಸರ್ವೋತ್ತಮ ಯಾರು? ಮಧ್ವಾಚಾರ್ಯ ಹೇಳಿದ್ ಬೇಡ ನಮಗೆ. ಮಹಾಭಾರತ ಒಪ್ತೀರೋ ಇಲ್ವೋ? ಸಪ್ರಭು ಸರ್ವಭೂತಾನಾಂ ವಿಭುಶ್ಚ ಭರತರ್ಷಭ. ವಿಭು ಸಕಲ ಚರಾಚರ ಪ್ರಪಂಚದಲ್ಲಿ ವ್ಯಾಪ್ತನಾಗಿ ನಿಂತವನು ಅವನೇ. ಸಕಲ ಜೀವರಾಶಿಗಳ ಅಂತರ್ಯಾಮಿಯೂ ಅವನೇ. ಸಕಲ ಜೀವರಾಶಿಗಳಿಗೆ ಸ್ವಾಮಿಯೂ ಅವನೇ. ಜಗತ್ತಿನ ಸಂಕ್ಷೇಪ ವಿಸ್ತರ. ವಾದಿರಾಜರು ವ್ಯಾಖ್ಯಾನ ಮಾಡ್ತಾರೆ, ಜಗತ್ತನ್ನ ಸೃಷ್ಟಿ ಮಾಡೋನು ಅವನೇ, ಜಗತ್ತನ್ನ ಸಂಹಾರ ಮಾಡತಕ್ಕಂಥವನು ಅವನೇ. ನಮ್ಮೆಲ್ಲರ ಒಳಗಿದ್ದು ಕೆಲಸಗಳನ್ನ ಮಾಡಿಸ್ತಕ್ಕಂಥವನು ಕರ್ತ ಕಾರಯಿತ. ಕ್ಷೀರಸಾಗರದಲ್ಲಿರುವ ಬಂಗಾರದ ರಥದಲ್ಲಿ ಕೂತ ವೈಕುಂಠ ನಾಮಕನಾದ ನಾರಾಯಣ ಅವನೇ. ಸಕಲ ಶಬ್ದವಾಚ್ಯ. ಅವನಿಗೆ ಪೃಥ್ವಿ ಅಂತಾರೆ, ಆಕಾಶ ಅಂತಾರೆ, ಅಪ್ ಅಂತಾರೆ, ವಾಯು ಅಂತಾರೆ, ತೇಜಸ್, ಇದೆಲ್ಲ ಸೂಕ್ಷ್ಮ ಅಷ್ಟೇ. ಸರ್ವ ಶಬ್ದಗಳಿಂದಲೂ ವಾಚ್ಯನಾಗಿರ್ತಕ್ಕಂಥವನು ಅವನೇ. ತತ್ತದ್ ಪದಾರ್ಥಗಳಲ್ಲಿ ತತ್ತದ್ರೂಪ ತತ್ತನ್ನಾಮಕನಾಗಿ ಅಂತರ್ಯಾಮಿಯಾಗಿ ನಿಂತು ಆ ಎಲ್ಲ ದೇವತೆಗಳಿಂದ ಎಲ್ಲ ಕೆಲಸಗಳನ್ನ ಮಾಡಿಸ್ತಕ್ಕಂಥವನು ಅವನೇ. ಎಲ್ಲರಿಂದ ಪೂಜೆ ಮಾಡಿಸಿಕೊಳ್ಳತಕ್ಕಂಥವನು ಅವನೇ. ಸಯಜ್ಞ ಸರ್ವಭೂತಾನಾಂ. ಅವನ ಮುಖವೇ ಹುತಾಶನ. ಅಗ್ನಿ ಆ ಸರ್ವೋತ್ತಮನಾದ ನಾರಾಯಣನ ಮುಖ ಅಂತಂದ ಮೇಲೆ ಇಷ್ಟೆಲ್ಲ ಕೇಳುವಾಗ ಅವನಿಗೆ ಏನು ಮಾತಾಡ್ಬೇಕು, ಏನು ಹೇಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅವನಿಗೆ. ಮತ್ತೆ ಈ ಅದ್ಭುತವಾದ ವಿಷಯಗಳನ್ನ ಎಂಥ ಟೈಮಲ್ಲಿ ಕೇಳ್ತಾ ಇದ್ದೀನಪ್ಪ ಅಂತ ಮತ್ತೆ ಅಯ್ಯೋ ಅಂತ ಅದೀರ್ಘವಾದ ಆಲೋಚನೆ ಹೊರಟೋದ. ಮಕ್ಕಳ ಬಗ್ಗೆ ಆಲೋಚನೆ ಬಂದ್ಬಿಡ್ತು ಅವನಿಗೆ. ಅಯ್ಯಯ್ಯೋ, ಎಂತೆಂಥ ವಿಷಯಗಳು ಹೇಳ್ತಾ ಇದ್ದಾರೆ ಪಾಠ ಪ್ರವಚನದಲ್ಲಿ. ಸಂಜೆ ಕೇಳ್ಕೊಂಡು ಆರಾಮಾಗಿರೋದು ಬಿಟ್ಬಿಟ್ಟು ಯುದ್ಧಕ್ಕೆ ಹೋದ್ನಲ್ಲಪ್ಪ ಅಂತಾನೆ ಆಲೋಚನೆ ಮಾಡಿ ಹೇಳ್ದ. ಅಯ್ಯೋ ಸಂಜಯ, ಏನು ಮಾಡ್ಲಿಕ್ಕಾವಲ್ಲಪ್ಪ. ಕಾಲ, ಯಾವ ಕಾಲ ಜಗತ್ತನ್ನ ಸೃಷ್ಟಿ ಮಾಡತ್ತೆ, ಅದೇ ಕಾಲ ಸಕಲ ಜಗತ್ತನ್ನು ಸಂಹಾರ ಮಾಡತಕ್ಕಂಥದ್ದು ಡೌಟೇ ಇಲ್ಲ. ನೇಹ ವಿದ್ಯತಿ ಶಾಶ್ವತಂ ಇಹ ಶಾಶ್ವತನ್ನ ವಿದ್ಯತಿ. ಜಗತ್ತಿನಲ್ಲಿ ಶಾಶ್ವತವಾಗಿ ನಿಂತ್ಕೊಂತೇನೆ ಅಂತನ್ನೋದು ಯಾರು? ನೀನೇನ್ ಹೇಳ್ದೆ ಕ್ಷೀರಸಾಗರದಲ್ಲಿ ಭಗವಂತ ವಾಸ ಮಾಡ್ತಾನೆ ಅಂತ. ಅವನಿಗೆ ಬೇಕಾದಷ್ಟು ಹೆಸರಿದೆ, ನಂಗೂ ಗೊತ್ತು. ನರ ಅಂತ ಕರೀತಾರೆ, ನಾರಾಯಣ ಅಂತ ಕರೀತಾರೆ, ಸರ್ವಜ್ಞ ಅಂತ ಕರೀತಾರೆ, ಸರ್ವಭೂತ ಭೃತ್ ಸಕಲ ಜೀವರಾಶಿಗಳನ್ನ ಧರಿಸಿದವನು ಅಂತ ಕರೀತಾರೆ, ವೈಕುಂಠ ಅಂತ ಕರೀತಾರೆ. ಆದ್ರೆ ವೇದಗಳಲ್ಲಿ ಅವನನ್ನ ವಿಷ್ಣು ಅಂತ ಕರೀತಾರೆ. ನೋಡಿ, ಧೃತರಾಷ್ಟ್ರ ಹೇಳಿದ ಮಾತು. ನಮಗಿಲ್ಲಿ ನಾರಾಯಣನ ಅನೇಕ ಹೆಸರು ಬಂತು. ನರ, ನಾರಾಯಣ, ಸರ್ವಜ್ಞ, ಸರ್ವಭೂತ ಭೃತ್, ವೈಕುಂಠ, ವಿಷ್ಣು. ದೇವರ 6 ಪ್ರಧಾನವಾದ ನಾಮಗಳು ಅವನಿಗಿದೆ. ನಾನಾ ನಾಮಗಳಿಂದ ಕೂಡಿದ ಸರ್ವಶಬ್ದವಾಚ್ಯ ಅವನೇ. ಯದಿದಂ ಭಾರತಂ ವರುಷಂ ಯತ್ರೇದಂ ಮೂರ್ಛಿತಂ ಬಲಂ ಯತ್ರಾತಿ ಮಾತ್ರಂ ಲುಬ್ಧೋಯಂ ಪುತ್ರೋ ದುರ್ಯೋಧನೋ ಮಮ ಯತ್ರ ಗೃಧ್ರಾಃ ಪಾಂಡುಸುತಾಃ ಯತ್ರ ಮೇ ಸಜ್ಜತೆ ಮನಃ ಏತನ್ಮೇ ತತ್ವಮಾಚಕ್ಷ್ವಾ ಕುಶಲೋ ಹ್ಯಸಿ ಸಂಜಯ ನ ತತ್ರ ಪಾಂಡವಾ ಗೃದ್ಧಾ ಶೃಣುರಾಜನ್ ವಚೋ ಮಮ ಗೃದ್ಧೋ ದುರ್ಯೋಧನಸ್ತತ್ರ ಶಕುನಿಶ್ಚಾಪಿ ಸೌಬಲಃ ಅಪರೇ ಕ್ಷತ್ರಿಯಾಶ್ಚಾಪಿ ನಾನಾ ಜನಪದೇಶ್ವರಾಃ ಯೇ ಗೃದ್ಧಾ ಭಾರತೆ ವರ್ಷೇ ನ ಮೃಷ್ಯಂತಿ ಪರಸ್ಪರಂ ಅತ್ರ ತೇ ವರ್ಣಯಿಷ್ಯಾಮಿ ವರ್ಷಂ ಭಾರತಂ ಪ್ರಿಯಮಿಂದ್ರಸ್ಯ ದೇವಸ್ಯ ಮನೋರ್ವೈವಸ್ವತಸ್ಯ ಚ ಪೃಥೋಶ್ಚ ರಾಜನ್ವೈನ್ಯಸ್ಯ ತಥೈಕ್ಷ್ವಾಕೋರ್ಮಹಾತ್ಮನಃ ಯಯಾತೇರಂಬರೀಷಸ್ಯ ಮಾಂಧಾತುರ್ನಕುಶಸ್ಯ ಚ ತಥೈವ ಮುಚುಕುಂದಸ್ಯ ಶಿಬೇರೌಷೀನರಸ್ಯ ಚ ಋಷಭಸ್ಯ ಚ ತಥೈಲಸ್ಯ ನೃಗಸ್ಯ ನೃಪತೇಸ್ತಥಾ ಅನ್ಯೇಷಾಂಚ ಮಹಾರಾಜ ಕ್ಷತ್ರಿಯಾಣಾಂ ಬಲೀಯಸಾಂ ಸರ್ವೇಷಾಮೇವ ರಾಜೇಂದ್ರ ಪ್ರಿಯಂ ಭರತ ಭಾರತಂ ತತ್ತೇ ವರ್ಷಂ ಪ್ರವಕ್ಷ್ಯಾಮಿ ಯಥಾ ಶ್ರುತಮರಿಂದಮ ಶೃಣು ಮೇ ಗದತೋ ರಾಜನ್ ಯನ್ಮಾನ್ ತ್ವಂ ಪರಿಪೃಚ್ಛಸಿ. ಈ ಅಧ್ಯಾಯ ಸುಮಾರಾಗಿ 74 ಶ್ಲೋಕದಿಂದ ಕೂಡಿದ ಅಧ್ಯಾಯ. ಈ ಜಂಬೂ ಖಂಡ ನಿರ್ಮಾಣ ಪರ್ವದಲ್ಲೇ ತುಂಬಾ ದೊಡ್ಡ ಅಧ್ಯಾಯ.
ನಾನು ಈ ಶ್ಲೋಕಗಳು ನಾನು ಹೇಳೋದಿಲ್ಲ. ಯಾಕೆ ಅಂತಂದ್ರೆ ನದಿಗಳ, ಪರ್ವತಗಳ, ದೇಶಗಳ ಹೆಸರು ಬರುತ್ತೆ. ಶ್ಲೋಕ ಹೇಳಿದ್ರೆ ಮತ್ತೆ ಅದೇ ಹೆಸರು ಹೇಳ್ಬೇಕಾಗತ್ತೆ. ವ್ಯಾಖ್ಯಾನದ ಅವಶ್ಯಕತೆ ಇಲ್ಲ. ಹಾಗಂತ ಬರೀ ಶ್ಲೋಕ ಹೇಳಿಬಿಟ್ರೆ ಅರ್ಥ ಆಗಲ್ಲ. ಅದಕ್ಕೆ ನಾ ಏನ್ ಮಾಡ್ತೀನಿ, ಇಲ್ಲಿ ನಿರೂಪಣೆ ಮಾಡಿದ ಹೆಸರುಗಳನ್ನು ನಾನು ಹೇಳ್ತಾ ಬರ್ತೀನಿ. ಏನ್ ಹೇಳ್ತಾರೆ, ಧೃತರಾಷ್ಟ್ರ ಕೇಳಿದ, ಇಷ್ಟೆಲ್ಲ ಹೇಳಿದ ಮೇಲೆ ವೈಕುಂಠ ತನಕ, ಕ್ಷೀರಸಾಗರ ತನಕ ಹೋಗಿ ಬಂದ ಮೇಲೆ ಇವಾಗಂದ, ಅಪ್ಪ ಯುದ್ಧ ಮಾಡಬೇಕು ಅಂತ 18 ಅಕ್ಷೋಹಿಣಿ ಸೈನ್ಯ ಸೇರ್ಕೊಂಡಿದೆ ಅಲ್ಲ, ಭಾರತ ವರ್ಷ ಅಂತ ನಾವೇನ್ ಕರಿತಾ ಇದ್ದೇವಿ, ಭಾರತ ವರ್ಷ ಅಂತ. ಆ ಭಾರತ ವರ್ಷದ ಬಗ್ಗೆ ನನಗೆ ಹೇಳ್ಬೇಕಲ್ಲ ನೀನು. ಭಾರತ ವರ್ಷದ ಬಗ್ಗೆ ಮಾತಾಡ್ಬೇಕಲ್ಲ, ಅದ್ರ ಬಗ್ಗೆ ನನಗೆ ತಿಳಿಸಿಕೊಡ್ಬೇಕಲ್ಲ. ನನ್ನ ಮಗ ದುರ್ಯೋಧನನಿಗೆ ಯಾವ ದೇಶದ ಮೇಲೆ, ಯಾವ ಭಾರತ ವರ್ಷದ ಮೇಲೆ ದುರಾಸೆ ಇದೆ, ಪಾಂಡವರಿಗಿದೆ, ಅದ್ರ ಬಗ್ಗೆ ನನಗೆ ಹೇಳಬೇಕು. ಅವಾಗ ಸಂಜೆ ಅಂದ, ಸುಮ್ನೆ ಕೂತ್ಕೋ, ನಿನ್ನ ಮಕ್ಕಳಿಗಿರ್ಬೋದಷ್ಟೇ, ಪಾಂಡವರಿಗಿಲ್ಲ. ಭೂಮಿಯ ಮೇಲೆ ಆಸೆ ಪಾಂಡವರಿಗಿಲ್ಲ, ನಿನ್ನ ಮಗನಿಗಿದೆ, ಶಕುನಿಗಿದೆ. ಬೇರೆ ಎಲ್ಲ ಕ್ಷತ್ರಿಯರಿಗೆ ನನಗೆ ಸಂಪಾದನೆ ಮಾಡಬೇಕು ಅಂತ ಕಿತ್ತಾಡ್ಕೊಂಡು ಸಾಯ್ತಾ ಇದ್ದಾರೆ, ಬಿಟ್ರೆ ಪಾಂಡವರಿಗೆ ಇದ್ರ ಮೇಲೆ ಆಸೆ ಇಲ್ಲ. ನಮೃಷ್ಯಂತಿ ಪರಸ್ಪರ, ಒಬ್ಬರು ನೋಡಿದ್ರೆ ಒಬ್ರಿಗೆ ಆಗ್ತಾ ಇಲ್ಲ. ನನಗೆ ಬೇಕು ಭೂಮಿ, ನನಗೆ ಬೇಕು. ಪಾಂಡವರನ್ನ ಸೇರಿಸ್ಬೇಡ ನೀನು. ಸುಮ್ನೆ ಪಾಂಡವರನ್ನ ತಪ್ಪಿತಸ್ಥರನ್ನಾಗಿ ಮಾಡಬೇಡ. ಪಾಂಡವರಿಗೆ ಆಸೆ ಇಲ್ಲ. ಇಲ್ಲಿ ಹೇಳ್ತೀನಿ, ಭಾರತ ವರ್ಷ ಹೇಳು ಅಂತ ಕೇಳಿದ್ದೆ ಅಲ್ವಾ, ವಿಷಯ ಚೇಂಜ್ ಆಗ್ಬಿಡುತ್ತೆ. ಭಾರತ ವರ್ಷದ ಬಗ್ಗೆ ಮಾತಾಡ್ತೀನಿ. ಇಂದ್ರದೇವರಿಗೆ, ವೈವಸ್ವತ ಮನುವಿಗೆ, ವೈನ್ಯ ವೇನನ ಮಗನಾಗಿರತಕ್ಕಂತಹ ಪೃಥುವಿಗೆ, ಇಕ್ಷ್ವಾಕು ಮಹಾರಾಜರಿಗೆ, ಯಯಾತಿಗೆ, ಅಂಬರೀಷರಿಗೆ, ಮಾಂಧಾತೃ ಚಕ್ರವರ್ತಿಗೆ, ನಹುಷನಿಗೆ, ಮುಚುಕುಂದನಿಗೆ, ಉಶೀನರನ ಮಗನಾಗಿರತಕ್ಕ ಶಿಬಿಗೆ, ಋಷಭರಿಗೆ, ಇಳಾದೇವಿಯ ಮಗನಾದ ಪುರೂರವನಿಗೆ, ನೃಗರಾಜರಿಗೆ, ಈ ಎಲ್ಲ ರಾಜರಲ್ಲದೆ ಬೇರೆ ಬೇರೆ ಕ್ಷತ್ರಿಯರುಗಳಿಗೆ ತುಂಬಾ ಇಷ್ಟವಾದಂತಹ ಪ್ರದೇಶ ಅಂದ್ರೆ ಭಾರತ. ನನಗೆಷ್ಟು ಗೊತ್ತೋ, ನನಗೆಷ್ಟು ಕಾಣ್ತಾ ಇದೆಯೋ ಕಣ್ಣಿಗೆ, ಎಷ್ಟು ತಲೆಗೆ ಬರ್ತಾ ಇದೆಯೋ ಅದನ್ನೆಲ್ಲ ನೀನೇನು ಕೇಳದೆ ಭಾರತ ವರ್ಷದ ಬಗ್ಗೆ ಮಾತಾಡು ಅಂತ ನೋಡಿ ಅವರು ಖಂಡನೆ ಮಾಡಿಬಿಟ್ಟ. ನನ್ನ ಮಕ್ಕಳ ಜೊತೆಯಲ್ಲಿ ಪಾಂಡವರು ಅಂದಾಗ, ಪಾಂಡವರೆಲ್ಲ ಕಥೆನೇ ಇಲ್ಲ ಅಂದ. ಪಾಂಡವರಿಗೆಲ್ಲ ಇದ್ರ ಮೇಲೆ ಆಸೆ ಇಲ್ಲ, ನಿನ್ನ ಮಕ್ಕಳಿಗಿರ್ಬೋದು, ಪಾಂಡವರಿಗಿಲ್ಲ. ಸ್ಪಷ್ಟ ಖಂಡನೆ ಮಾಡಿ ಭಾರತ ವರ್ಷದ ಬಗ್ಗೆ ಮಾತಾಡ್ತಾರೆ. ಕೇಳಪ್ಪ, ಹೇಳ್ತೀನಿ. ಮಹೇಂದ್ರ, ಮಲಯ, ಸಹ್ಯ ಪರ್ವತ, ಶುಕ್ತಿಮಂತ, ವೃಕ್ಷ ಪರ್ವತ, ವಿಂಧ್ಯ ಮತ್ತು ಪಾರಿಯಾತ್ರ, ಈ 7 ಪರ್ವತಗಳನ್ನ ಭಾರತ ವರ್ಷದ ಕುಲ ಪರ್ವತ ಅಂತ ಕರೀತಾರೆ. ಈ ಪರ್ವತಗಳ ಹತ್ತಿರದಲ್ಲಿ ಇನ್ನೂ ಬೇಕಾದಷ್ಟು ಹೆಸರುಗಳಿಂದ ಕೂಡಿದ ಬೇರೆ ಬೇರೆ ಪರ್ವತಗಳೆಲ್ಲ ಇದೆ. ಸಾವಿರಾರು ಪರ್ವತಗಳಿವೆ, ಸಹಸ್ರಶಃ. ಅದಕ್ಕೆ ಹೆಸರೇ ಇಲ್ಲ. ಕೆಲವು ಜನಗಳು ತುಂಬಾ ಕುಳ್ಳಗಿರ್ತಾರೆ, ಆ ಚಿಕ್ಕದಾಗಿರ್ತಕ್ಕವರನ್ನೇ ರಾಜರನ್ನಾಗಿ ಮಾಡ್ಕೊಂಡು ಜೀವನ ಮಾಡ್ತಾ ಇರ್ತಾರೆ. ಇಲ್ಲಿ ಆರ್ಯರೂ ಇರ್ತಾರೆ, ಮ್ಲೇಂಛರೂ ಇರ್ತಾರೆ. ಆರ್ಯಂ ಮ್ಲೇಂಛರಿಬ್ಬರು ಕೂಡ ಮಿಕ್ಸ್ ಆಗಿಯೂ ಇಲ್ಲಿ ಜನಗಳು ವಾಸ ಮಾಡ್ತಾರೆ. ಬೇಕಾದಷ್ಟು ನದಿಗಳು, ಗಂಗಾ ಸನ್ನಿಧಾನ ಪಾತ್ರವಾದ ಬೇಕಾದಷ್ಟು ನದಿಗಳಿವೆ. ಆ ಬೇಕಾದಷ್ಟು ನದಿಗಳಲ್ಲಿ ಬರುವ ನೀರುಗಳನ್ನ ಅವರ ಕುಡಿದು ಸಾಧನೆಯನ್ನ ಮಾಡ್ತಾರೆ. ಎಷ್ಟು ನದಿ ಹೆಸರು ಹೇಳ್ತಾರೆ ಕೇಳಿ ಇಲ್ಲಿ. ಗಂಗಾ, ಸಿಂಧು, ಸರಸ್ವತಿ, ಗೋದಾವರಿ, ನರ್ಮದಾ, ಬಾಹುದಾ, ಮಹಾನದಿ, ಶತದ್ರೂ, ಚಂದ್ರಭಾಗಾ, ಯಮುನಾ, ದೃಷದ್ವತಿ, ವಿಪಾಶಾ, ವಿಪಾಪ, ಸ್ಥೂಲವಾಲುಕ, ವೇತ್ರವತಿ, ಕೃಷ್ಣವೇಣ, ಇರಾವತಿ, ವಿತಸ್ತ, ಪಯೋಷ್ಣಿ, ದೇವಿಕಾ, ಗೋಮತಿ, ವೇದಸ್ಮೃತಿ, ವೇತಸಿನಿ, ತ್ರಿದಿವಾ, ಇಕ್ಷುಮಾಲಿನಿ, ಕರೀಷಿಣಿ, ಚಿತ್ರವಾಹ, ಚಿತ್ರಸೇನಾ, ಧೂತಪಾಪ, ವಂದನಾ, ಕೌಶಿಕಿ, ತ್ರಿದಿವಾ, ಕೃತ್ಯ, ವಿಚಿತ್ರ, ಲೋಕತಾರಿಣಿ, ರಥಸ್ಥಾ, ಶತಕುಂಭಾ, ಸರಯೂ, ಚರ್ಮಣ್ವತಿ, ವೇತ್ರವತಿ, ಹಸ್ತಿಸೋಮ, ದಿಕ್, ದಿಶಾ ಅಂತ ನದಿ ಹೆಸರು, ದಿಕ್ ಅಂತ ಕರೀತಾರೆ ಅದನ್ನ. ಶತಾವರಿ, ಪಯೋಷ್ಣಿ, ಭೀಮರಥಿ, ಕಾವೇರಿ, ಚುಲುಕ, ವಾಪಿ, ಶತಬಲ, ನಿಚಿರ ಅಥವಾ ನಿಚೀರ,
ಮಹಿತಾ ಸುಪ್ರಯೋಗ ಪವಿತ್ರ ಕುಂಡಲ ಸಿಂಧು ವಾಜಿನಿ ಪುರಮಾಲಿನಿ ವೀರ ಭೀಮ ಮೋಘವತಿ ಪಲಾಶಿನಿ ಪಾಪಹರ ಮಹೇಂದ್ರ ಪಿಪ್ಪಲಾವತಿ ಪಾರಿಷೇಣ ಅಸಿಕ್ನಿ ಸರಳಾ ಪುರೋಹಿ ಪ್ರವರ ಮೇನ ಭಾರಮರ್ದಿನಿ ಮೋಘ ಘೃತವತಿ ಧೂಮಾತ್ಯ ಅತಿಕೃಷ್ಣ ಸೂಚಿ ಛಾವಿ ಸದಾ ನೀರ ಅದೃಶ್ಯ ಕುಶಧಾರ ಶಶಿಕಾಂತ ಶಿವ ವೀರವತಿ ವಾಸ್ತು ಸುವಾಸ್ತು ಗೌರಿ ಕಂಪನ ಹಿರಣ್ವತಿ ಹಿರಣ್ಮಯಿ ಚಿತ್ರವತಿ ಚಿತ್ರಸೇನ ರಥಚಿತ್ರ ಜ್ಯೋತಿರಥ ವಿಶ್ವಾಮಿತ್ರ ಕಪಿಂಜಲ ಉಪೇಂದ್ರ ಬಹುಲ ಕುಚರ ಅಂಬುವಾಹಿನಿ ವೈನಂದಿ ಪಿಂಜಲ ವೇಣ್ಣ ತುಂಗಭದ್ರ ತುಂಗವೇಣ ವಿಶದ ಕೃಷ್ಣವೇಣ ಕಪಿಲ ಶಲು ಸುವಾಮ ವೇದಾಶ್ವ ಹರಿಸ್ರಾವ ಪಿಚ್ಛಲ ಭಾರದ್ವಾಜಿ ಶೀಘ್ರ ಕೌಶಿಕಿ ಶೋಣ ಬಾಹುದ ಚಂದನ ದುರ್ಗಾ ಅಂತಃಶಿಲ ಬ್ರಹ್ಮಮೇಧ್ಯ ಬೃಹದ್ವತಿ ಚರಕ್ಷ ಮಹೀರೋಹಿ ಜಂಬೂ ಸುನಾಸ ತಮಸ ದಾಸಿ ತ್ರಸ ವಾರಾಣಸಿ ಪೂರ್ಣಾಶ. ನೋಡಿ ಎಷ್ಟು ನದಿಗಳಿರಿ. ಮಾನವಿ ವೃಷಭ ಸದಾ ನಿರಾಮಯ ವೃತ್ಯ ಮಂದಗ ಮಂದವಾಹಿನಿ ಬ್ರಹ್ಮಾಣಿ ದುರ್ಗಾ ಮಹಾಗೌರಿ ಚಿತ್ರೋಪಲ ಚಿತ್ರಬರ್ಹ ಮಂಜು ಮಕರವಾಹಿನಿ ಮಂದಾಕಿನಿ ವೈತರಣಿ ಕೋಕಾ ಶುಕ್ತಿಮತಿ ಅರಣ್ಯ ಪುಷ್ಪವೇಣಿ ಉತ್ಪಲಾವತಿ ಲೋಹಿತ ಕರತೋಯ ವೃಷಭಾಂಗಿ ಕುಮಾರಿ ಋಷಿಕುಲ್ಯ ಬ್ರಹ್ಮಕುಲ್ಯ ಸರಸ್ವತಿ. ಇಷ್ಟೂ ನದಿಗಳು. ಇದಲ್ಲದೆ ತಥಾ ನದ್ಯಸ್ತು ಅಪ್ರಕಾಶಾಹ, ಹೆಸರಿಗೆ ನನಗೆ ತಲೆಗೆ ಸಿಕ್ಕಂಥ ಯಥಾ ಸ್ಮೃತಿ ಅಂತ ನೋಡಿ ಸಂಜಯ್ ಇಲ್ಲಿ. ಇವಾಗ ನಿನ್ ಮುಂದೆ ಹೇಳಬೇಕಾದ್ರೆ ಎಷ್ಟು ನೆನಪಾಯಿತೋ ಅಷ್ಟು ಹೇಳ್ದೆಪ್ಪ. ಈ ನದಿಗಳಲ್ಲದೆ ಇನ್ನೂ ಬೇಕಾದಷ್ಟು ನದಿಗಳು, ಎಲ್ಲವೂ ಸರ್ವಾಹ ಗಂಗಾಶ್ಚ, ಆ ಎಲ್ಲ ನದಿಗಳು ಗಂಗಾದೇವಿಯ ವಿಶೇಷವಾದಂತಹ ಸನ್ನಿಧಾನಕ್ಕೆ ಪಾತ್ರವಾಗಿರತಕ್ಕ ನದಿಗಳು. ಆ ಎಲ್ಲ ನದಿಗಳ ನೀರನ್ನ ಕುಡಿದು ತಮಗೆ ನೋಡಿ ವಿಶ್ವಸ್ಯ ಮಾತರಹ, ಭರತ ಭೂಮಿಯ ತಾಯಿಯ ಸ್ಥಾನದಲ್ಲಿ ನಿಂತ ಆ ಎಲ್ಲ ನದಿಗಳ ನೀರಲ್ಲಿ ಮಿಂದು ಸ್ನಾನ ಮಾಡಿ ಕುಡಿದು ಸಾಧನೆಯನ್ನ ಮಾಡ್ತಾರೆ, ಮಹಾಬಲ ಸಂಪಾದನೆ ಮಾಡ್ತಾರೆ. ಅವರೆಲ್ಲ ಅಪ್ಪ ಇನ್ನೂ ಫೇಮಸ್ ಆಗದೆ ಇರತಕ್ಕಂಥ ನದಿಗಳು ಸಾವಿರಾರಿದೆ. ನಂಗೆ ತಲೆಗೆ ಎಷ್ಟು ನೆನಪಾಯ್ತೋ ಅಷ್ಟು ಹೇಳ್ದೆ ಕಣಪ್ಪ. ಇನ್ನು ಊರುಗಳ ಬಗ್ಗೆ ಹೇಳ್ತೀನಿ ಕೇಳು. ಊರುಗಳು ಅಂದ್ರೆ ಯಾವುದು? ಜನಪದಗಳು. ಎಷ್ಟಿದೆ? ಕುರು, ಪಾಂಚಾಲ, ಸಾಲ್ವ, ಮಾದ್ರೇಯ, ಜಾಂಗಲ, ಶೂರಸೇನ, ಕಳಿಂಗ, ಬೋಧ, ಮೌಕ, ಮತ್ಸ್ಯ, ಸುಕುಟ, ಸೌಬಲ್ಯ, ಕುಂತಲ, ಕಾಶಿ, ಕೋಸಲ, ಚೇದಿ, ವತ್ಸ, ಕರುಷ, ಭೋಜ, ಸಿಂಧು, ಪುಳಿಂದಕ, ಉತ್ತಮೌಜ, ದಶಾರ್ಣ, ಮೇಕಲ, ಉತ್ಕಲ, ಪಾಂಚಾಲ, ಕೌಶಿಜ, ಏಕಪೃಷ್ಠ, ಯೌಗಂಧರ, ಸೌಧ, ಮದ್ರ, ಭುಜಿಂಗ, ಕಾಶಿ, ಅಪರಕಾಶಿ, ಜಠರ, ಕುಕ್ಕುಶ, ಸುಧಾಶಾರ್ಣ, ಅವಂತಿ, ಅಪರಕುಂತಿ, ಕುಂತಿ, ಗೋವಿಂದ, ಮಂದಕ, ಷಂಡ, ವಿದರ್ಭ, ಅನುಪವಾಸಿ, ಅಶ್ಮಕ, ಪಾಂಸು, ಗೋಪರಾಷ್ಟ್ರ, ಪನೀತಕ, ಆದಿರಾಷ್ಟ್ರ, ಸಕುಟಕ, ಬಲಿರಾಷ್ಟ್ರ, ವಾನರಾಸ್ಯ, ಪ್ರವಾಹ, ವಕ್ರ, ವಕ್ರಭಯ, ಶಕ, ವಿದೇಹ, ಮಾಗಧ, ಸುಹ್ಮ, ವಿಜಯ, ಅಂಗವಂಗ, ಕಳಿಂಗ, ಯಕೃಲ್ಲೋಮ, ಮಲ್ಲ, ಸುದೇಷ್ಣ, ಪ್ರಾಹೂತ, ಮಹಿಷ ಕಾರ್ಷಿಕ ಅಥವಾ ಎರಡು ಸೇರಿ ಮಹಿಷ ಕಾರ್ಷಿಕ ಅಂತ, ವಾಹೀಕ, ವಾಟಧಾನ, ಆಭೀರ, ಕಾಲತೋಯಕ, ಅಪರಾಂಧ್ರ, ಶೂದ್ರ, ಪಲ್ಲವ, ಚರ್ಮಖಂಡಿಕ, ಅಟವಿ, ಶಬರ, ಮರುಭೌಮ, ಉಪಾವೃತ್ತ, ಅನುಪಾವೃತ್ತ, ವಸು,
ಕೇಕಯ ಕುಟ್ಟ ಪರಾಂತ ದ್ವೈಧೇಯಕ ಕಾಕ್ಷ ಸಾಮುದ್ರ ನಿಷ್ಕುಟ ಆಂಧ್ರ ಅಂತರ್ಗಿರಿ ಬಹಿರ್ಗಿರಿ ಅಂಗ ಮಲಯ ಮಾಗಧ ಮಾನವರ್ಜ ಮಹ್ಯುತ್ತರ ಪ್ರಾವೃಷೇಯ ಭಾರ್ಗವ ಪುಂಡ್ರ ಭಾರ್ಗ ಕಿರಾತ ಸುದೋಷ್ಣ ಪ್ರಮುದ ಶಕ ನಿಷಾದ ನಿಷಧ ಆನರ್ತ ನೈಋತ ದುಗೂಲ ಪ್ರತಿಮತ್ಸ್ಯ ಕುನಟ ತೀರ ಕುಶಲ ತೀರಗ್ರಹ ಕರತೋಯ ರಾಜಿಕ ರಸ್ಯಕ ಗಣ ತಿಲಕ ಪಾರಸೀಕ ಮಧುಮಂತ ಪ್ರಕುತ್ಸಕ ಕಾಶ್ಮೀರ ಸಿಂಧು ಸೌವೀರ ಗಾಂಧಾರ ದರ್ಶಕ ಅಭೀಸಾರ ಕುಲೂತ ಶೈವಲ ಬಾಹ್ಲಿಕ ದರ್ವೀಕ ಕಚ ದರ್ವ ವಾತಜಾಮ ರಥೋರಗ ಬಹುವಾದ್ಯ ಸುಧಾಮ ಸುಮಲ್ಲಿಕ ವಧ್ರ ಕರೀಶಕ ಕುಳಿಂದ ಉಪತ್ಯಕ ವಾನಾಯವ ದಶಾಪಾರ್ಶ್ವ ರೋಮ ಕುಶಬಿಂದು. ಎಷ್ಟು ದೇಶ ವಿಶೇಷ, ನಮಗೆ ಎಷ್ಟು ಗೊತ್ತು ಹೇಳಿ ನಮ್ಮ ದೇಶದಲ್ಲಿ. ಕಚ್ಚ ಗೋಪಾಲ ಕಚ್ಚ ಲಹಂಗಲ ಪರವಲ್ಲಕ ಕಿರಾತ ಬರ್ಬರ ಸಿದ್ಧ ವಿದೇಹ ತಾಮ್ರಲಿಂಗಕ ಓಷ್ಟ್ರ ಪುಂಡ್ರ ಸೈರಂಧ್ರ ಮತ್ತು ಬೆಟ್ಟ ಪ್ರದೇಶಗಳು ಒಟ್ಟಿಗೆ ಅದನ್ನ ಪಾರ್ವತೀಯ ಅಂತ ಕರೆದರು. ಇನ್ನು ದಕ್ಷಿಣ ದೇಶಕ್ಕೆ ಬಂದ್ರೆ ದ್ರವಿಡ, ಕೇರಳ, ಪ್ರಾಚ್ಯ, ಭೂಷಿಕ, ವನವಾಸ, ಉನ್ನತ್ಯಕ, ಮಾಹಿಷಕ, ವಿಕಲ್ಪ, ಮೂಷಕ, ಕರ್ಣಿಕ, ಕುಂತಿಕ, ಸೌದ್ಭಿದ, ನಲಕಾಲಕ, ಕೌಕುಕುಟ್ಟಕ, ಚೋಲ, ಕೊಂಕಣ, ಮಾಣವಾಲಕ, ಸಮಂಗ, ಕೋಪನ, ಕುಕುರ, ಅಂಗದ, ಮಾರಿಷ, ಧ್ವಜಿ, ಉತ್ಸವ ಸಂಕೇತ. ಕೆಲವು ಕಡೆ ಇದನ್ನ ಉತ್ಸವ ಸಂಕೇತ ಅಂತ ಒಟ್ಟಿ ಕರೀತಾರೆ. ತ್ರಿಗರ್ತ, ಸರ್ವಸೇನ, ತ್ರ್ಯಂಗ, ಕೇಕರಕ, ಪರಸಂಚರಕ, ವಿಂಧ್ಯ, ಪುಲಕ, ಪುಲಿಂದ, ಕಲ್ಕಲ, ತ್ರ್ಯಂಗ, ಪ್ರೋಷ್ಠ, ಮಾಲಕ, ಮಲ್ಲಕ, ಅಪರವರ್ತಕ, ಕುಲಿಂದ, ಕುಲಕ, ಕರಂಠ, ಕುರಕ, ಮೂಷಕ, ಸ್ತನಬಾಲ, ಸನೀಪ, ಪತ್ತಿಪಂಜಕ, ಆದಿದಾಯ, ಸಿರಾಲ, ತೂಬಕ, ಸ್ತನಪ, ಕೃಷಿ ವಿದರ್ಭ. ನೋಡಿ, ಬರೀ ವಿದರ್ಭ ಅಂತ ಒಂದು ದೇಶ, ಅದು ಉತ್ತರದಲ್ಲಿ. ದಕ್ಷಿಣಕ್ಕೆ ಬರುವಾಗ ಕೃಷಿ ವಿದರ್ಭ ಅಂತ. ಕಾಂತಿಕ, ತಂಗಣ, ಪರತಂಗಣ. ಅದಾದ್ಮೇಲೆ ಉತ್ತರ ದೇಶಕ್ಕೆ ಹೋಗ್ತಾರೆ. ಇನ್ನೂ ಉತ್ತರಕ್ಕೆ ಹೋದ್ರೆ ಅದೆಲ್ಲವೂ ಕೂಡ ಮ್ಲೇಚ್ಛರಿಗೆ, ಮ್ಲೇಂಛಾ ಜನ, ಮ್ಲೇಂಛರಿಗೆ ಸಂಬಂಧಪಟ್ಟ ದೇಶಗಳು. ಯಾವುದು? ಯವನ, ಕಾಂಬೋಜ, ದಾರುಣ, ಸಕ್ಷದೃಘ, ಕುಂತಲ, ಹೂಣ, ಪಾರತಕ. ನೋಡಿ, ಹೂಣ ದೇಶವನ್ನೇ ಜರ್ಮನಿ ಅಂತ ಕರೆಯೋದು ನಾವು. ಪಾರತಕ, ಪಾರ್ಸೀಸ್, ಪರ್ಷಿಯಾ, ಯಾವುದು? ಇರಾನ್, ಅದೇ ಪಾರತಕ. ಇದೆಲ್ಲ ಮ್ಲೇಚ್ಛ ಪ್ರದೇಶಗಳು, ಮ್ಲೇಚ್ಛರು ವಾಸ ಮಾಡತಕ್ಕಂತಹ ಪ್ರದೇಶ. ಕಾಂಬೋಜ ಅಂದ್ರೆ ಗೊತ್ತು ನಮ್, ಕಾಂಬೋಡಿಯಾ ಇತ್ಯಾದಿಗಳೆಲ್ಲ. ಇನ್ನು ಮರಧ, ಚೀನಾ, ಚೀನಾ ಅಂದ್ರೆ ಗೊತ್ತಾಗತ್ತೆ ಇವಾಗ ನಮ್ಗೆ ಯಾವ್ದು, ಚೈನಾ, ಚೀನಾ, ದಶಮಾಲಿಕ. ಇದೆಲ್ಲ ಮರಧ, ಚೀನಾ, ದಶಮಾಲಿಕ. ಇಲ್ಲಿ ಕ್ಷತ್ರಿಯ ಮತ್ತು ವೈಶ್ಯ ಮತ್ತು ಶೂದ್ರ, ಇವ್ರು 3 ಜನ ವಾಸ ಮಾಡ್ತಾರೆ. ಇನ್ನು ಶೂದ್ರ, ಆಭೀರ, ದರದ, ಕಾಶ್ಮೀರ, ಪಶು, ಖಶಿಕ, ತುಖಾರ, ಪಲ್ಲವ. ಇನ್ನು ಹಿಮಾಲಯದ ಪ್ರಾಂತ್ಯ, ಗಿರಿಗಹ್ವರ ಪ್ರದೇಶಗಳಿದೆಲ್ಲ. ಇನ್ನು ಆತ್ರೇಯ, ಭಾರದ್ವಾಜ, ಸ್ತನಯೋಷಿಕ, ಔಪಕ, ಕಲಿಂಗ, ಕಿರಾತ, ತಾಮರ, ಹಂಸಮಾರ್ಗ, ಕರಭಂಜಕ. ಇದೇ ಮೊದಲಾಗಿರತಕ್ಕಂಥ ಬೇಕಾದಷ್ಟು ಪ್ರದೇಶ ವಿಶೇಷಗಳಿಂದ ಕೂಡಿದ್ಯಾವುದು? ಭಾರತ ವರ್ಷ. ನೋಡಿ, ಭಾರತ ವರ್ಷ ಎಲ್ಲಿ ತನಕ ಇತ್ತು? ಸುಮ್ಮನೆ ಹೇಳೋದು ಕಾಂಬೋಜ, ಇವಾಗ ದಾರುಣ, ಸಕ್ಷದೃಹ, ಕುಂತಲ ಯಾವುದು ಅಂತ ನಮಗ್ ಗೊತ್ತಿಲ್ಲ. ಹೂಣ ಗೊತ್ತು, ಪಾರಸಕ, ಪಾರಸೀಕ ಗೊತ್ತು, ಇರಾನ್ ತನಕ ಇತ್ತು, ಜರ್ಮನಿ ತನಕ ಹರಡ್ಕೊಂಡಿತ್ತು ಭಾರತ ವರ್ಷ. ಚೀನಾವನ್ನು ಸೇರಿಸಿ ಹೇಳ್ತಾರೆ ಇಲ್ಲಿ ಅಲ್ವಾ? ಚೀನಾ ಎಷ್ಟು ದೊಡ್ಡದಾಗಿದ್ದಿರ್ಬೇಡ ಭಾರತ ವರ್ಷ.
ನಾನ್ ಬರೀ ಹೆಸರು ಮಾತ್ರ ಹೇಳ್ದೆಪ್ಪ ನಿನಗೆ ಅಂತಾರೆ ಅವರು. ಹೆಸರು ಮಾತ್ರ ಹೇಳ್ಬಿಟ್ನಪ್ಪ, ಅದರ ವಿಸ್ತಾರಗಳು ಅಲ್ಲಲ್ಲಿ. ಆದ್ದರಿಂದ ನಮಗೆ ರೇಷ್ಮೆ ಯಾಕೆ ಮಡಿ ಹೇಳಿ ನೋಡ. ಚೀನಾಂಬರ, ಚೈನಾದಿಂದ ಬಂದ ಪದಾರ್ಥಗಳದೆಲ್ಲ. ಈ ಕುಂಬಳಕಾಯಿ, ಬೂದುಗುಂಬಳಕಾಯಿ, ಸಿಹಿ ಗುಂಬಳಕಾಯಿ, ಇದೆಲ್ಲ ನಾವು ತಗೊಳ್ಳೋದು ಯಾಕೆ ಹೇಳಿ? ಚೀನಾ ಬೇರೆ ಅಲ್ಲ, ನಮ್ಮದ್ದೇ ಭೂಪ್ರದೇಶ, ನಮ್ಮದ್ದೇ ಪದಾರ್ಥ. ಅದನ್ನ ರೇಷ್ಮೆ ಗೀಷ್ಮೆ ಮಡಿ ಅಂತ ಯೂಸ್ ಮಾಡ್ತಾ ಇದೀವಿ. ಇರ್ಲಿ, ಒಟ್ನಲ್ಲಿ ನಾನು ಹೆಸರುಗಳನ್ನ ಮಾತ್ರ ನೋಡಿ, ಉದ್ದೇಶ ಮಾತ್ರೇಣ ಮಯ, ಬರೀ ಹೆಸರು ಮಾತ್ರ ಹೇಳಿದೆ. ಇದನ್ನ ವಿಸ್ತಾರ ಮಾಡಿ ಹೇಳ್ಬಿಟ್ರೆ ಮುಗ್ದೋಯ್ತು, ಜನ್ಮ ಸಾಕಾಗಲ್ಲ. ಆದ್ದರಿಂದಲೇ ಹಸುಗಳನ್ನ ಪೂಜೆ ಮಾಡ್ಬೇಕಂತ. ಯಥಾ ಗುಣಬಲಂಚಾಪಿ ತ್ರಿವರ್ಗಸ್ಯ ಮಹಾಫಲಂ ದುಹ್ಯೇದ್ದೇನು ಕಾಮಧುಕ್ಚ ಭೂಮಿ ಸಮ್ಯಗ್ ಅನುಷ್ಠಿತ. ಹಸುವನ್ನ ಅದರ ಯೋಗ್ಯತೆ ಜಾತಿಗನುಗುಣವಾಗಿ ಪೂಜೆ ಮಾಡಿದ್ರೆ ನಮಗೆ ಧರ್ಮಾರ್ಥ ಕಾಮಗಳನ್ನು ಹೇಗೆ ಕೊಡುತ್ತೋ ಹಾಗೆ ಭೂಮಿಯನ್ನು ಚೆನ್ನಾಗಿ ರಕ್ಷಣೆ ಮಾಡಿದ್ರೆ ಕೇಳಿದ್ದನ್ನ ಕೊಡ್ತಾಳೆ. ಈ ಕಾರಣದಿಂದಲೇ ಕ್ಷತ್ರಿಯರಿಗೆ ಭೂಮಿ ಕಂಡ್ರೆ ಆಸೆ. ಇದಕ್ಕೋಸ್ಕರವಾಗಿಯೇ ಕಿತ್ತಾಡಿಕೊಂಡು ಸಾಯೋದು, ಕೊನೆಗೆ ಪ್ರಾಣ ಬಿಡೋದು ಇಲ್ಲೇ. ದೇವಮಾನುಷ ಕಾಯಾನಂ ಕಾಮಂ ಭೂಮಿ ಪರಾಯಣಂ ಅನ್ಯೋನ್ಯಸ್ಯಾವಲುಂಪಂತಿ ಸಾರಮೇಯಾ ಇವಾಮಿಷಂ. ದೇವತೆಗಳು ಮನುಷ್ಯರು ಭೂಮಿಯಲ್ಲಿ ಹುಟ್ಟಿ ಬಂದಾಗ ಭೂಮಿಗೋಸ್ಕರ ಯುದ್ಧ ಮಾಡ್ತಾರೆ. ಕೆಲವು ಕ್ಷತ್ರಿಯರಂತೂ ಕೂಡ ನಾಯಿಗಳು, ಸಾರಮೇಯ ನಾಯಿಗಳು ಭೂಮಿಯಲ್ಲಿ ಬಿದ್ದ ಆಮಿಷ ಮಾಂಸಕ್ಕೋಸ್ಕರವಾಗಿ, ಒಂದು ತುಂಡು ಮಾಂಸಕ್ಕೋಸ್ಕರವಾಗಿ ನಾಯಿಗಳು ಕಿತ್ತಾಡ್ಕೊಂಡು ಸಾಯುತ್ತಲ್ಲ, ಹಾಗೆ ಕ್ಷತ್ರಿಯರು ಭೂಮಿಗೋಸ್ಕರವಾಗಿ ಕಿತ್ತಾಡ್ಕೊಂಡು ಸಾಯ್ತಾರಯ್ಯ. ತೃಪ್ತಿನೇ ಇಲ್ಲ. ಈ ರಾಜರುಗಳಿಗೆ ಭೂಮಿಯಲ್ಲಿ ಎಷ್ಟು ಭೂಮಿಯನ್ನ ಪಡೆದ್ರೂ ತೃಪ್ತಿ ಇಲ್ಲ. ಹೌದಲ್ವೇನಪ್ಪ? ಭೂಮಿಲಿ ಕಾಮನೆಗಳನ್ನ ಅನುಭವಿಸಿ ಸಾಕು ಅನ್ನೋರು ಯಾರಿದ್ದಾರೆ? ಎಂಥ ಮಾತ್ ನೋಡ್ರಿ. ನಚಾಪಿ ತೃಪ್ತಿ ಕಾಮಾನಾಂ ವಿದ್ಯತೆ ಚೇಹ ಕಸ್ಯಚಿತ್. ಯಾರಿಗೆ ತಾನೆ ಸಾಕು ಅಂತ ಯಾರಿಗನ್ಸತ್ತೆ? ಅನುಭವಿಸಿದ್ದೇನೆ ಇಷ್ಟು ದಿವಸ, ಸಾಕು. ತೃಪ್ತಿ ಇಲ್ಲ. ಭೂಮಿಯಲ್ಲಿ ಕಾಮನೆಗಳ ವಿಷಯದಲ್ಲಿ ಯಾರಿಗೂ ತೃಪ್ತಿ ಇಲ್ಲ. ಆದ್ದರಿಂದಲೇ ಈ ಕೌರವ ಪಾಂಡವರಿಬ್ಬರೂ ಸಾಮದಾನ ಭೇದ ದಂಡಗಳಿಂದ ಭೂಮಿಯನ್ನ ನಮ್ಮ ವಶವನ್ನಾಗಿ ಮಾಡ್ಕೊಳ್ಬೇಕು ಅಂತ ಆಸೆ ಪಡ್ತಾ ಇದ್ದಾರೆ. ಭೂಮಿ ಏನು ಗೊತ್ತಾ? ಅದೇ ತಂದೆ ತಾಯಿ, ಮಕ್ಕಳು, ಆಕಾಶ, ಸ್ವರ್ಗ ಎಲ್ಲ ಭೂಮಿನೇ. ನೆಟ್ಟಗದನ್ನ ಪೂಜೆ ಮಾಡಿಬಿಟ್ರೆ, ಚೆನ್ನಾಗಿ ನೋಡ್ಕೊಂಡ್ರೆ ಕ್ಷತ್ರಿಯರಿಗೆ ಎಲ್ಲವೂ ಆಗಿ ನಿಲ್ಲುವಂಥದ್ದು ಭೂಮಿ. ನದಿಗಳು, ದೇಶಗಳು, ಸಪ್ತಕುಲ ಪರ್ವತಗಳು, ಎಷ್ಟು ಅದ್ಭುತವಾದ ನಿರೂಪಣೆ ನೋಡಿ. ಇನ್ನು 14 ಶ್ಲೋಕ. ಈ 14 ಶ್ಲೋಕದಲ್ಲಿ ಜಂಬೂಖಂಡ ನಿರ್ಮಾಣ ಪರ್ವ ಮುಗಿದೋಗತ್ತೆ. ಮುಗಿಸ್ಬಿಡ್ತೀನಿ ಅದನ್ನು. ಧೃತರಾಷ್ಟ್ರ ಕೇಳ್ತಾನೆ, ಭಾರತಸ್ಯಾಸ್ಯ ವರ್ಷಸ್ಯ ತಥಾ ಹೈಮವತಸ್ಯ ಚ ಪ್ರಮಾಣಮಾಯುಷಸ್ಸೂತ ಫಲಂಚಾಪಿ ಶುಭಾಶುಭಂ ಅನಾಗತಮತಿಕ್ರಾಂತಂ ವರ್ತಮಾನಂಚ ಸಂಜಯ ಆಚಕ್ಷ್ವಮೇ ವಿಸ್ತರೇಣ ಹರಿವರ್ಷಂ ತಥೈವ ಚ. ಹಿಮವತ ವರ್ಷ, ಹೈಮವತ ವರ್ಷ ಮತ್ತು ಭಾರತ ವರ್ಷ, ಬದುಕೋದು ಎಷ್ಟು ವರ್ಷ ಅಂತ ಹೇಳು. ಒಳ್ಳೆಯದು ಕೆಟ್ಟದ್ರ ಬಗ್ಗೆ ಹೇಳು. ಹರಿವರ್ಷದ ಬಗ್ಗೆ ನನಗೆ ಸ್ವಲ್ಪ ವಿಸ್ತಾರವಾಗಿ ಹೇಳು. ಸಂಜಯ ಕೇಳ್ತಾನೆ, ಚತ್ವಾರಿ ಭಾರತೆ ವರ್ಷೆ ಯುಗಾನಿ ಭರತ ಋಷಭ ಕೃತಂ ತ್ರೇತಾ ದ್ವಾಪರಂಚ ತಿಷ್ಯಂಚ ಕುರುವರ್ಧನ ಪೂರ್ವಂ ಕೃತಯುಗನ್ನಾಮ ತತಸ್ತ್ರೇತಾಯುಗಂ ವಿಭೋ ಸಂಕ್ಷೇಪಾದ್ವಾಪರಸ್ಯಾಸ್ಯ ತತಸ್ತಿಷ್ಯಂ ಪ್ರವರ್ತತೆ ಚತ್ವಾರಿ ಚ ಸಹಸ್ರಾಣಿ ವರ್ಷಾಣಾಂ ಕುರು ಸತ್ತಮ ಆಯುಸ್ಸಂಖ್ಯಾ ಕೃತಯುಗೆ ಸಂಖ್ಯಾತಾ ರಾಜಸತ್ತಮ ತಥಾ ತ್ರೀಣಿ ಸಹಸ್ರಾಣಿ ತ್ರೇತಾಯಾಂ ಮನುಜಾಧಿಪ ದ್ವಿಸಹಸ್ರಂ ದ್ವಾಪರೆ ತು ಶತೆ ತಿಷ್ಠತಿ ಸಂಪ್ರತಿ ನ ಪ್ರಮಾಣ ಸ್ಥಿತಿರ್ಹ್ಯಸ್ತಿ ತಿಷ್ಯೇಸ್ಮಿನ್ ಭರತರ್ಷಭ ಗರ್ಭಸ್ಥಾಶ್ಚ ಮ್ರಿಯಂತೇತ್ರ ತಥಾ ಜಾತಾ ಮ್ರಿಯಂತಿ ಚ ಮಹಾಬಲಾ ಮಹಾಸತ್ವಾ ಪ್ರಜಾಗುಣ ಸಮನ್ವಿತಾಃ
ಅಜಾಯಂತ ಕೃತೆ ರಾಜನ್ ಮುನಯಃ ಸುತಪೋಧನಃ ಮಹೋತ್ಸಾಹ ಮಹಾತ್ಮಾನೋ ಧಾರ್ಮಿಕಾ ಸತ್ಯವಾದಿನಃ ಜಾತಾ ಕೃತಯುಗೆ ರಾಜನ್ ಧನಿನಃ ಪ್ರಿಯದರ್ಶನಃ ಆಯುಷ್ಮಂತೋ ಮಹಾವೀರ ಧನುರ್ಧರವರಾಯುಧಿ ಜಾಯಂತೆ ಕ್ಷತ್ರಿಯಾ ಶೂರಾಸ್ತ್ರೇತಾಯಾಂ ಚಕ್ರವರ್ತಿನಃ ಸರ್ವವರ್ಣಾ ಮಹಾರಾಜ ಜಾಯಂತೆ ದ್ವಾಪರೆ ಸತಿ ಮಹೋತ್ಸಾಹ ಮಹಾವೀರ್ಯಾಃ ಪರಸ್ಪರವಧೈಷಿಣಃ ತೇಜಸಾಲ್ಪೇನ ಸಂಯುಕ್ತಾಃ ಕ್ರೋಧನಾಃ ಪುರುಷಾ ನೃಪ ಲುಬ್ಧಾಶ್ಚ ನೃತಕಾಶ್ಚೈವ ತಿಷ್ಯೇ ಜಾಯಂತಿ ಭಾರತ ಈರ್ಷ್ಯಾ ಮಾನಸ್ತಥಾ ಕ್ರೋಧೋ ಮಾಯಾಸೂಯಾ ತಥೈವ ಚ. ಎಂಥಂತ ಮಾತು. ತಿಷ್ಯೇ ಭವತಿ ಮರ್ತ್ಯಾನಾಂ ರಾಗೋ ಲೋಭಶ್ಚ ಭಾರತ ಸಂಕ್ಷೇಪೋ ವರ್ತಂತೆ ರಾಜನ್ ದ್ವಾಪರೇಸ್ಮಿನ್ನರಾಧಿಪ ಗುಣೋತ್ತರಂ ಹೈಮವತಂ ಹರಿವರ್ಷಂ ತತಃ ಪರಂ. ಚೆನ್ನಾಗಿ ಹೇಳಿದ್ರು. ಹೇಳಬೇಕು ನೀನು ಅಂತಂದಾಗ ಕೃತ, ತ್ರೇತ, ದ್ವಾಪರ, ಕಲಿ, ಭಾರತ ವರ್ಷದಲ್ಲಿ ಒಟ್ಟು 4 ಯುಗಗಳು. ಫಸ್ಟ್ ಕೃತಯುಗ, ಆಮೇಲೆ ತ್ರೇತ, ಅದು ಮುಗಿದ ಮೇಲೆ ದ್ವಾಪರ, ಅದಾದ ಮೇಲೆ ಕಲಿ. ಕೃತಯುಗದಲ್ಲಿ 4000 ವರ್ಷ ಆಯಸ್ಸು, ತ್ರೇತಾಯುಗದಲ್ಲಿ 3000 ಆಯಸ್ಸು, ದ್ವಾಪರದಲ್ಲಿ 2000. ಚೆನ್ನಾಗಿ ಹೇಳ್ತಾನೆ ನೋಡ್ರಿ. ಶತೇ ತಿಷ್ಠತಿ ಸಂಪ್ರತಿ. ಈಗ ಇವರಿಬ್ಬರು ಮಾತಾಡ್ತಿರೋ ಕಾಲಕ್ಕೆ 100ಕ್ಕೆ ಬಂದು ನಿಂತ್ಕೊಂಡ್ಬಿಟ್ಟಿದ್ಯಪ್ಪ ರಾಜ ಅಂತ. ಸಾಮಾನ್ಯವಾಗಿ ದ್ವಾಪರದಲ್ಲಿ 2000 ವರ್ಷ ಅಂತಿದ್ರೆ ಅಂತಾನೆ. ಸಂಪ್ರತಿ ಇವಾಗ ನಾನು ನೀನು ಮಾತಾಡ್ತಿರೋ ಟೈಮಲ್ಲಿ ಧೃತರಾಷ್ಟ್ರ 100ಕ್ಕೆ ಬಂದು ನಿಂತ್ಕೊಂಡಿದೆ. ಕಲಿಯುಗದ ಬಗ್ಗೆ ಮಾತಾಡೋ ಹಾಗೆ ಇಲ್ಲಪ್ಪ, ನಿಯಮನೇ ಇಲ್ಲ. ನ ಪ್ರಮಾಣ ಸ್ಥಿತಿ. ಯಾವಾಗ ಹೋಗ್ತಾರೆ ಅಂತ ಗೊತ್ತಿಲ್ಲ. ತಾಯಿ ಗರ್ಭದಲ್ಲೇ ಹೋಗ್ಬಹುದು, ಹುಟ್ಟದ ಮೇಲೂ ಹೋಗ್ಬಹುದು, ಏನೋ ಗೊತ್ತಿಲ್ಲ. ಇನ್ನು ಕೃತಯುಗದಲ್ಲಿ ಒಳ್ಳೆ ಬಲ, ಒಳ್ಳೆ ಧೈರ್ಯ, ಒಳ್ಳೆ ಗುಣ, ಮಹಾ ತಪಸ್ವಿಗಳಾಗಿರತಕ್ಕ ಮುನಿ ಋಷಿಗಳು ಹುಟ್ಟಿ ಬಂದರು. ಇನ್ನು ಅಲ್ಲಿ ಒಳ್ಳೆ ಉತ್ಸಾಹ, ಅದೇ ಉತ್ಸಾಹಕ್ಕೆ ತಕ್ಕನಾಗಿರತಕ್ಕಂತಹ ಕೆಲಸಗಳು, ಒಳ್ಳೆ ಧರ್ಮದ ಬುದ್ಧಿ, ಸತ್ಯವನ್ನೇ ಮಾತಾಡ್ಲಿಕ್ಕೆ ಆಸಕ್ತಿ, ನೋಡ್ಲಿಕ್ಕೆ ಒಳ್ಳೆ ಸೌಂದರ್ಯ, ಒಳ್ಳೆ ಶ್ರೀಮಂತಿಕೆ, ಇವರೆಲ್ಲ ಕೃತಯುಗದವರು. ಇನ್ನು ತ್ರೇತಾಯುಗದಲ್ಲಿ ಆಯಸ್ಸು ಜಾಸ್ತಿ, ಹೇಳಿದ್ರಲ್ಲ 3000 ವರ್ಷ ಅಂತ. ಒಳ್ಳೆ ಧನುಸ್ಸನ್ನ ಹಿಡಿದ ಚಕ್ರವರ್ತಿಗಳು, ಕ್ಷತ್ರಿಯರು ಹುಟ್ಟು ಬರ್ತಾರೆ. ಇನ್ ದ್ವಾಪರದಲ್ಲಿ ಎಲ್ರು ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತಿಲ್ಲ, ಹೊಡೆದಾಡ್ಕೊಂಡು ಸಾಯೋದ್ರಲ್ಲೇ ಆಸಕ್ತಿ. ಅವನ್ ಹೊಡಿ, ಅವನ್ ಹೊಡಿ, ಬೇರೆಯವ್ರನ್ನ ಹೊಡೆದ್ಕೊಳ್ಬೇಕು ಅನ್ನೋದ್ರಲ್ಲೇ ಆಸಕ್ತಿ. ಎಲ್ಲ ವರ್ಣದವರು, ಒಳ್ಳೆ ಬಲ, ಒಳ್ಳೆ ಪರಾಕ್ರಮ. ಇನ್ನು ತಿಷ್ಯ. ಇನ್ನು ಕಲಿಯುಗದಲ್ಲಂತೂನು ಸಾಮರ್ಥ್ಯವೂ ಕಡಿಮೆ, ಕೋಪ ಜಾಸ್ತಿ, ಬೇರೆಯವರ ಸಂಪತ್ತಿನ ಮೇಲೆ ಕಣ್ಣು ಜಾಸ್ತಿ, ಇರೋ 2 ರೂಪಾಯಿ ಉಳಿಸ್ಕೊಳಕ್ಕೆ ಲೋಭ ಜಾಸ್ತಿ, ದಾನ ಇಲ್ಲ, 24 ಗಂಟೆ ಸುಳ್ಳು ಹೇಳ್ತಾ ಇರೋದು, ಬೇರೆಯವರ ಮೇಲೆ ಈರ್ಷ್ಯ, ಹೊಟ್ಟೆ ಕಿಚ್ಚು, ಮಾತ್ಸರ್ಯ ಸಾಯ್ತಾ ಇರ್ತಾರೆ, ಮಾನ, ದುರಹಂಕಾರ, ಸಿಟ್ಟು, ಮಾಯಾ, ಮೋಸ, ಅಸೂಯೆ, ರಾಗದ್ವೇಷಗಳು, ರಾಗಲೋಭಗಳು, ಇದೆಲ್ಲ ಕಲಿಯುಗದಲ್ಲಿರುವ ಜನಗಳ ಪ್ರಧಾನವಾದ ಗುಣ. ಇವಾಗ ಯಾವ ಕಾಲ ಅಂತ ಕೇಳಬೇಡ, ಸಂಕ್ಷೇಪೋ ವರ್ತತೆ ರಾಜನ್. ದ್ವಾಪರ ಯುಗ ಮುಗಿತಾ ಇದೆ ಈಗ. ಸಂಕ್ಷೇಪ ವರ್ತತೆ ದ್ವಾಪರೇ. ದ್ವಾಪರ ಯುಗ ಮುಗಿತಾ ಬಂತು ಅಂತ ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡಿ. ಲೆಕ್ಕ ನೋಡ್ರಿ, ಇದು ನಮ್ಮ ಪಂಚಾಂಗದ ಲೆಕ್ಕ ಎಷ್ಟು ಅಕ್ಯುರೇಟ್ ಆಗಿರುತ್ತೆ ನೋಡಿ. ದ್ವಾಪರ ಮುಗಿತಾ ಬಂತು, ನೆಕ್ಸ್ಟ್ ಕಲಿಯ ಆರಂಭ ಆಗತ್ತೆ. ಇನ್ನು ಇದಕ್ಕಿಂತ ಹೊರಗೆ ಹೋದ್ರೆ ಭಾರತ ವರ್ಷಕ್ಕಿಂತ ಹೈಮವತ ವರ್ಷದಲ್ಲಿ, ಅದಕ್ಕೂ ಪರ ಉತ್ತರ ಭಾಗದಲ್ಲಿ ಇರುವಂತಹ ಈ ಯಾವ ಹರಿವರ್ಷಗಳಲ್ಲಿ ಭಾರತ ಭೂಮಿಗಿಂತಲೂ ಉತ್ತಮೋತ್ತಮವಾದ ಗುಣಗಳು, ಸಾಧನೆಗಳು ಚೆನ್ನಾಗಿ ನಡೀತಾ ಇರುತ್ತೆ ಅನ್ನೋದನ್ನ ಹೇಳಿದ ನಮ್ಮ ಮಹಾನುಭಾವನಾದ ಸಂಜಯ ಶ್ರೀಮದ್ ವೇದವ್ಯಾಸ ದೇವರ ಪರಮಾನುಗ್ರಹಕ್ಕೆ ಪಾತ್ರನಾಗಿ ಅವರಿಂದ ಪಡೆದ ಸಾರ್ವಜ್ಞ
ದಿವ್ಯ ದೃಷ್ಟಿಯಿಂದ ಧೃತರಾಷ್ಟ್ರನಿಗೆ ಇಡೀ ಪ್ರಪಂಚದ ವಿಸ್ತಾರವನ್ನೆಲ್ಲ ಪರಮಾದ್ಭುತವಾಗಿ ನಿರೂಪಣೆಯನ್ನ ಮಾಡಿಕೊಡ್ತಾ ಇದ್ದಾನೆ. ಇದರ ಜೊತೆಯಲ್ಲಿ ಇನ್ನ 2 ಅಧ್ಯಾಯಗಳು, ಅದು ಭೂಮಿ ಪರ್ವ. ಆ ಭೂಮಿ ಪರ್ವ ಮುಗಿದ ಮೇಲೆ ಆರಂಭ ಆಗುವಂಥದ್ದೇ ಭಗವದ್ಗೀತಾ ಪರ್ವ. ಅದರಲ್ಲೂ ಆರಂಭದ 10 ಅಧ್ಯಾಯಗಳಲ್ಲಿ ಭೀಷ್ಮಾಚಾರ್ಯ ಬಿದ್ದೋದ್ರು ಅಂತ ಓಡ್ ಬಂದ. ಯಾಕೆ ಬಿದ್ರು, ಏನಾಯ್ತು ಅಂತ ಕಥೆ ಹೇಳುವಾಗ ಯುದ್ಧ ಆರಂಭ ಆಗತ್ತೆ. ನಾನು ಮೊದಲೇ ಹೇಳಿದ ಹಾಗೆ ಅವರು ಹೊಡೆದ್ರು, ಬಿದ್ರು, ಬಾಣ ಬಿಟ್ಟ, ಬಲಗಡೆ ಬಾಣ ಬಂತು, ಎಡಗಡೆ ಬಾಣ ಬಂತು. ಶ್ಲೋಕಗಳು ಹೇಳೋದು ಬೇಕಾಗಿಲ್ಲ. ಪ್ರಧಾನವಾದ ಶ್ಲೋಕ ಭಾಗ, ಯುದ್ಧದ ಕಥಾ ನಿರೂಪಣೆ ಮಾಡುವಾಗ ಶ್ಲೋಕದ ಭಾಗ ಹೇಳಲೇಬೇಕು ಅನ್ನುವ ಭಾಗ ಬಂದಾಗ ಮಾತ್ರ ಶ್ಲೋಕದ ಭಾಗ ಹೇಳೋದು. ಇಲ್ಲ ಅಂದ್ರೆ ಶ್ಲೋಕದ ಸಾರ, ಪ್ರವಚನದಂತೆ ಅಲ್ಲ, ಶ್ಲೋಕದ ಸಾರ, ಶ್ಲೋಕದ ಯಾವ ಅಕ್ಷರವನ್ನೂ ಬಿಡದೆ ಅದರ ಸಾರವನ್ನ ಪೂರ್ಣವಾಗಿ ಅನುಸಂಧಾನ ಮಾಡುವಂತಹ ಒಂದು ಇದು. ಇನ್ನು 2 ಅಧ್ಯಾಯಗಳಲ್ಲಿ ನಮಗೆ ಯಾವುದು ಮುಗಿಯುತ್ತೆ, ಇವಾಗ ಜಂಬೂಖಂಡ ನಿರ್ಮಾಣ ಪರ್ವ ಮುಗೀತು. ಇನ್ನು 2 ಅಧ್ಯಾಯಗಳಲ್ಲಿ ಭೂಮಿ ಪರ್ವ. ಭೂಮಿ ಪರ್ವ ಆದ ಮೇಲೆ ಭಗವದ್ಗೀತಾ ಪರ್ವ. ಅದರಲ್ಲಿ ಭಗವದ್ಗೀತೆ 18 ಅಧ್ಯಾಯಗಳು, ಏನು ಶ್ಲೋಕ ನಷ್ಟೋ ಮೋಹ ಸ್ಮೃತಿರ್ಲಬ್ಧ ಅಲ್ಲಿ ತನಕ ಅದನ್ನ ಹೇಳಿ ಮುಗಿಸೋಣ. ಇಲ್ಲಿಂದ ಮುಂದೆ ಭೀಷ್ಮ ಪರ್ವ, ದ್ರೋಣ ಪರ್ವ, ಕರ್ಣ ಪರ್ವ, ಶಲ್ಯ ಪರ್ವ, 4 ಯುದ್ಧ ಪರ್ವಗಳು. ಹರಿವಾಯ ಗುರುಗಳ ಅನುಗ್ರಹದಿಂದ ಭಾರತ ಸಂಕ್ಷೇಪವನ್ನ ಚೆನ್ನಾಗಿ ಮಾಡಿ ಹರಿಗುರುಗಳ ಅನುಗ್ರಹಕ್ಕೆ ಪಾತ್ರರಾಗೋಣ ಅಂತ ಹೇಳ್ತಾ, ಇತಿ ಶ್ರೀಮನ್ ಮಹಾಭಾರತೆ ಶತಸಹಸ್ರಿಕಾಯಾಂ ಸಂಹಿತಾಯಾಂ ಐಯಾಸಿಕ್ಯಾಂ ಭೀಷ್ಮ ಪರ್ವಣಿ 11ೋऽಧ್ಯಾಯಃ ಜಂಬೂಖಂಡ ನಿರ್ಮಾಣ ಪರ್ವಣಿ 11ೋऽಧ್ಯಾಯಃ ಸಮಾಪ್ತಶ್ಚ ಜಂಬೂಖಂಡ ನಿರ್ಮಾಣ ಪರ್ವ. ಇಲ್ಲಿಗೆ ಶ್ರೀಮದ್ ವೇದವ್ಯಾಸ ವಿರಚಿತ 1,00,000 ಶ್ಲೋಕಾತ್ಮಕ ಶ್ರೀಮನ್ ಮಹಾಭಾರತ ಸಂಹಿತಾದಲ್ಲಿ ಭೀಷ್ಮ ಪರ್ವದಲ್ಲಿ 11ನೇ ಅಧ್ಯಾಯ, ಜಂಬೂಖಂಡ ನಿರ್ಮಾಣ ಪರ್ವದಲ್ಲಿ 11ನೇ ಅಧ್ಯಾಯ ಮುಗಿತಾ ಇದೆ. ಜೊತೆಯಲ್ಲೇ ಭೀಷ್ಮ ಪರ್ವದ ಅವಾಂತರ ಪರ್ವವಾದಂತಹ ಮೊದಲನೇ ಅವಾಂತರ ಪರ್ವ ಜಂಬೂಖಂಡ ನಿರ್ಮಾಣ ಪರ್ವದಲ್ಲಿ ಮೊದಲನೇದು ಮುಗೀತು. ಇನ್ನು 2ನೇ ಅಧ್ಯಾಯದ ಭೂಮಿ ಪರ್ವ, ಅದಾದ್ಮೇಲೆ ಸುಮಾರು ಒಂದು 20-30 ಅಧ್ಯಾಯಗಳ ಭಗವದ್ಗೀತಾ ಪರ್ವ 3ನೇ ಪರ್ವ, 4ನೇದ್ದು ಪೂರ್ತಿ ಭೀಷ್ಮ ವಧ ಪರ್ವ. ಅಲ್ಲಿಗೆ ಭೀಷ್ಮ ಪರ್ವ ಸಮಾಪ್ತಿ ಆಗತ್ತೆ. ಶ್ರೀ ಹರಿವಾಯ ಗುರುಗಳು ನಮ್ಮಲ್ಲಿ ನಿಂತು ಭಾರತ ಶ್ರವಣವನ್ನ ಹೀಗೆ ಶಾಸ್ತ್ರೋಕ್ತವಾಗಿ ಮಾಡಿಸಲಿ ಎನ್ನುವ ಪ್ರಾರ್ಥನೆಯೊಂದಿಗೆ ಇವತ್ತೇನು ಪ್ರಪಂಚದ ವಿಸ್ತಾರ ಬಗ್ಗೆ ಚಿಂತನೆ ಮಾಡಿದ್ವಿ, ಆ ಎಲ್ಲ ನದಿ, ಭೂಪ್ರದೇಶ, ಪರ್ವತಗಳ, ಸಕಲ ದೇಶ ವಿಶೇಷಗಳ ಅಭಿಮಾನಿಗಳಾದಂತಹ ಸಕಲ ದೇವತೆಗಳು ನಮಗೆ ವಿಶೇಷವಾದ ಅನುಗ್ರಹವನ್ನ ಮಾಡಲಿ ಅಂತ ಅವರೆಲ್ಲರ ಅಂತರ್ಯಾಮಿಯಾದ ಪ್ರಾಣಸ್ಥ ಶ್ರೀಮದ್ ಭಾಗವತ ಮಹಾಭಾರತ ಪ್ರತಿಪಾದ್ಯ ರುಕ್ಮಿಣಿ ಸತ್ಯಭಾಮ ಸಮೇತ ಗೋಪಾಲ ಕೃಷ್ಣ ದೇವರಲ್ಲಿ ಭಕ್ತಿಯಿಂದ ಪ್ರಾರ್ಥನೆ ಮಾಡ್ತಾ ಇವತ್ತಿನ ಪಾಠ ಮುಗಿಸ್ತಾ ಇದ್ದೇನೆ. ಮತ್ತೆ ನಾಳೆ ಅನುಸಂಧಾನ ಮಾಡೋಣ. ನಿಮ್ಮೆಲ್ಲರಿಗೂ ಭಗವಂತ ಒಳ್ಳೆಯದು ಮಾಡಲಿ. ನಾಳೆ ಇಲ್ಲ, ಸೋಮವಾರ. ಶ್ರೀ ಕೃಷ್ಣಾರ್ಪಣಮಸ್ತು. ಒಂದು ಡೌಟ್ ಕೇಳಿ ಮಾಡಿದ್ದಾರೆ. ಕೇಳಿ. ಆಚಾರ್ಯ, ಈ ಕಲಿಗಾಲದಲ್ಲಿ ಬಂದು ಈ ನಮ್ಮ ಬರದ ವರ್ಷದಲ್ಲಿ ಬಂದು 4 ಯುಗ ಇದೆ, ಅಲ್ಲಿ ಏನೇನು ಆಯುಷ್ಯನ್ ಹೇಳಿರಿ ನೀವು. ನಾವು ಬರದ ಆಮೇಲೆ ಮತ್ತು ಉತ್ತರ ಗುರು ವರ್ಷದಲ್ಲಿ ನೋಡೋ ಅಂತಲ್ಲ, ಅಲ್ಲಿ 11,000 ವರ್ಷ ಇದ್ದಾರೆ ಎಂಬ ಮಾತು ಕೂಡ ನೋಡಿರಿ ನಾವು ಅಲ್ವಾ. ಅಲ್ಲಿ ಬಂದು ಈ ತರ ಕಾಲ ಇಲ್ಲವಾ? ಕೃತಯುಗ, ತ್ರೇತಾಯುಗ, ದ್ವಾಪರಯುಗ? ಇಲ್ಲ. ಅಲ್ಲೆಲ್ಲ ಏನು ಅಂದ್ರೆ ಭೋಗ ಭೂಮಿಗಳದೆಲ್ಲ. ಸರಿ. ಇಲ್ಲಿ ಮಾತ್ರ ಭಾರತ ಭೂಮಿಯಲ್ಲಿ ಮಾತ್ರ ಕೃತ, ತ್ರೇತ, ದ್ವಾಪರ, ಕಲಿ, ಬೇರೆ ಕಡೆ ಎಲ್ಲ ಇಲ್ಲ. ಓಕೆ. ಸೊ ಇಲ್ಲಿ ಭಾಗವತದಲ್ಲಿ 5ನೇ ಸ್ಕಂದದಲ್ಲಿ ಬಂದು ಅಲ್ಲಿ ಬರುವ ಪರ್ವತ ಬೇರೆ, ಇಲ್ಲಿ ಎಕ್ಸ್ಟ್ರಾ ಪರ್ವತನ ಡಿಸ್ಕ್ರೈಬ್ ಮಾಡ್ತಾರೆ. ಪರ್ವತಗಳ ವಿಷಯ ಸ್ವಲ್ಪ ಎಕ್ಸ್ಟ್ರಾ ಇರುತ್ತೆ. ನಿಮ್ಗೆ 100% ಯಾವುದು ಒಂದು ನೋಡುವಾಗ ಪಂಚಮಸ್ಕಂದ ಭಾಗವತ ಅಕ್ಯುರೇಟ್ ಆಗಿ ಹೇಳಿದೆ ಅಂತ ಆಚಾರ್ಯ ಹೇಳ್ಬಿಟ್ಟಿದ್ದಾರೆ ಅದನ್ನ. ಹೌದೌದು. ಅಂದ್ರೆ ಮಹಾಭಾರತ ತಪ್ಪು ಹೇಳಿದೆ ಅಂತ ಅಲ್ಲ, ಹೆಸರುಗಳ ವಿಷಯದಲ್ಲಿ ಅಕ್ಯುರಸಿ ಬೇಕು, ನಿರ್ಣಯ ಬೇಕು ಅಂದ್ರೆ ಪಂಚಮಸ್ಕಂದ ಭಾಗವತ ನೋಡ್ಬೇಕು ಅಂತ ಹೇಳಿದ್ದಾರೆ. ಅಲ್ಲಿ ಒಂದು 10,000 ವರ್ಷ ಹಂಗನ್ ಹಾಕಿದ್ದಾರೆ. ಇಲ್ಲಿ ಬರದ ಸೈಲಿ ಬಂದು 11,200 ಹೇಳಿರಿ. ಅಲ್ಲಿ ಉತ್ತರ ಗುರು ವರ್ಷದಲ್ಲಿ ಬಂದು 11,000 ಹೇಳಿರಿ. ಭಾಗವತದಲ್ಲಿ 10,000 ಹಾಕಿದ್ದಾರೆ. ಅದನ್ನೇ ಹೇಳ್ತಾ ಇರೋದು. ಪಂಚಮಸ್ಕಂದ ಭಾಗವತದಲ್ಲಿ ಪ್ರಪಂಚ ನಿರ್ಣಯ ಮಾಡಿದ್ದೇ ಅದೇ ನಿರ್ಣಯ.
ಭಾರತದಲ್ಲಿ ಅದನ್ನು ಹೇಳಿದ್ದಾರೆ. ಆದ್ರೆ ನಿರ್ಣಯಾತ್ಮಕವಾಗಿ ಯಾವುದನ್ನ ನಾವು ತಗೋಬೇಕು, ಕನ್ಕ್ಲೂಷನ್ ಯಾವುದರಿಂದ ಮಾಡ್ಕೊಳ್ಬೇಕು ಅಂದ್ರೆ ಭಾಗವತ ಹೇಳಿದ್ದೆ ಅಂತಿಮ. ಓಕೆ ಸರಿ, ಆಯ್ತು ಸರ್. ಹಾಗೆ.